ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಇನ್ನೇನು ಶನಿ ಮಹಾರಾಜ ಇದೇ ಬರುವ ಮಾರ್ಚ್ ತಿಂಗಳ ಕೊನೆಗೆ ಮೀನ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಮ್ಮ ಮಿಥುನ ರಾಶಿಯವರಿಗೆ ಶನಿ ಮಹಾರಾಜ ಕಾರ್ಯಕ್ಷೇತ್ರದ 10ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ, ಬಹಳ ಫೇವರೇಬಲ್ ಆಗುತ್ತೆ. ನಿಮ್ಮಲ್ಲಿ ಒಂದು ಸಣ್ಣ ವಿಜ್ಞಾಪನೆ. ಇದೇ ಬರುವ ಮಾರ್ಚ್ ತಿಂಗಳ 3ನೇ ತಾರೀಕಿಗೆ ನಾವೊಂದು ವಾಸ್ತು ಕೋರ್ಸ್ ಅನ್ನ ಆನ್ಲೈನ್ ಕೋರ್ಸ್ ಅನ್ನ ಮಾಡ್ತಾ ಇದ್ದೇವೆ. ಈ ಕೋರ್ಸ್ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ನಡೆಯುತ್ತೆ. ಈ ಕೋರ್ಸ್ ಅಲ್ಲಿ ನಾವು ವೇದಿಕ್ ವಾಸ್ತು, ಮಹಾವಾಸ್ತು, ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ ಗಳನ್ನ ಹೇಳಿಕೊಡ್ತೇವೆ. ಯಾರಿಗೆಲ್ಲ ಈ ಒಂದು ವಾಸ್ತುವಿನಲ್ಲಿ ಪ್ರೊಫೆಷನಲ್ ಆಗ್ಬೇಕನ್ನ ತೀವ್ರ ಇಚ್ಛೆ ಇದೆ ಅವರು ಬಂದು ನಮ್ಮ ಜೊತೆಗೆ ಖಂಡಿತ ಸೇರ್ಕೊಳ್ಬಹುದು. ಒಂದೊಳ್ಳೆ ರಿಸಲ್ಟ್ ಅನ್ನ ಪಡೀಲಿಕ್ಕೆ ಇದು ನಿಮಗೆ ಅನುಕೂಲ ಅಂತೂ ಮಾಡಿಕೊಟ್ಟೇ ಕೊಡುತ್ತೆ. ಅದರ ಜೊತೆಗೆ ಇಲ್ಲಿ 2 ನಂಬರ್ಸ್ ಗಳನ್ನ ಕೊಟ್ಟಿದ್ದೇವೆ. ಒಂದು ಶ್ರೀಮತಿ ಮಂಜುಳಾ ಮೇಡಮ್, ಒಂದು ಶಕುಂತಲಾ ಮೇಡಮ್. ದಯವಿಟ್ಟು ಇವರಿಗೆ ಕರೆ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ಸೀಟ್ ಅನ್ನ ಕಾಯ್ದಿರಿಸಿಕೊಳ್ಳಿಕ್ಕೆ ಈ ನಂಬರ್ ಅನ್ನು ಉಪಯೋಗ ಮಾಡಿ, ತುಂಬಾನೇ ಫೇವರಬಲ್ ಆಗುತ್ತೆ. ಅದರ ಜೊತೆಗೆ ಇದರ ಒಂದು ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಲ್ರೆಡಿ ಹಾಕಿದ್ದೇನೆ. ಸೊ ಅಲ್ಲಿ ಹೋಗಿ ಎಲ್ಲಾ ವಿಷಯಗಳನ್ನು ಓದಿಕೊಂಡು ನಂಬರ್ ಅನ್ನ ಪಿಕ್ ಮಾಡಿ ನಿಮ್ಮ ಒಂದು ಸೀಟ್ ಅನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ. ದಯವಿಟ್ಟು ಯಾರು ಕೂಡ ಈ ಒಂದು ಅಪರ್ಚುನಿಟೀಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲರೂ ಬಂದು ನಮ್ಮ ಜೊತೆಗೆ ದಯವಿಟ್ಟು ಸೇರಿಕೊಳ್ಳಿ. ಮಿಥುನ ರಾಶಿಯವರು ಈ ಒಂದು ಸಬ್ಜೆಕ್ಟ್ ಅನ್ನ ನೋಡ್ಲೇಬೇಕು. ಇವರು ಮೀನ ರಾಶಿಗೆ ಶನಿಯ ಪ್ರವೇಶ. ಮಿಥುನ ರಾಶಿಯವರಿಗೆ ಶನಿ ಮಹಾರಾಜ 10ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇಲ್ಲಿದೆ 30ಕ್ಕೂ ಅಧಿಕ ಭವಿಷ್ಯವಾಣಿಗಳು ಮತ್ತೆ ಪರಿಹಾರಗಳು. ಓಕೆ, ಹಾಗಾದ್ರೆ ಇಲ್ಲಿ ಓದ್ಕೊಳ್ಳಿ, ಬಹಳ ಆರಾಮಾಗಿ ನೋಡ್ಕೊಳ್ಳಿ. ಯಾರಿಗೆಲ್ಲ ತಪ್ಪಿ ಹೋಗ್ಕೊಂಡು ರಿವರ್ಸ್ ಮಾಡಿ ನೋಡಿ, ಅದು ಫೇವರಬಲ್ ಇದೆ, ಏನು ತೊಂದರೆ ಇಲ್ಲ. ಓಕೆನಾ? ಮಿಥುನ ರಾಶಿಯವರಿಗೆ ಶನಿ ಮಹಾರಾಜ ಅಷ್ಟಮ ಮತ್ತು ಭಾಗ್ಯಾಧಿಪತಿಯಾಗಿ, ಶನಿ ಮಹಾರಾಜರು ಅಷ್ಟಮಾಧಿಪತಿ ಭಾಗ್ಯಾಧಿಪತಿಯಾಗಿ 10ನೇ ಮನೆಯಾದ ಕರ್ಮಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಶನಿ ಬಂದು ಕರ್ಮಕಾರಕ, 10ನೇ ಮನೆ ಬಂದು ಕಾರ್ಯಕ್ಷೇತ್ರ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿನ ಪರಿವರ್ತನೆಗಳು ಆಗುವುದರಲ್ಲಿ ಸಂಶಯನೇ ಇಲ್ಲ. ಅದರಲ್ಲೇನಾದ್ರೂ ನಿಮ್ಮ ವಯಸ್ಸು 30ರಿಂದ 39, 40ರಿಂದ 49 ಅಥವಾ ಶನಿ ದಶೆ ಅಥವಾ ಗುರು ದಶೆ ಜೊತೆಗೆ ನಿಮ್ಮ ವಯಸ್ಸು 24, 34, 44, 54, 64 ನಡೆಯುತ್ತಾ ಇದ್ರೆ ಈ ಸಮಯದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ 100% ಆಗಿಯೇ ಆಗುತ್ತೆ. ಆ ವಯಸ್ಸಿನಲ್ಲಿ ನೀವಿದ್ದೀರಿ ಅಂದಾಗ ಆ ಒಂದು ರಿಸಲ್ಟ್ ಕೂಡ ನಿಮ್ಮ ಕೈಯಲ್ಲಿರುತ್ತೆ. ಓಕೆ, ಆನಂತರ ತಂದೆಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ. ಓಕೆ, ನಿಮ್ಮ ತಂದೆಗೆ ದುಡ್ಡಿನ ವಿಚಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಆನಂತರ ಮನೆ ಕಟ್ಟುವ ಅಥವಾ ಪ್ರಾಪರ್ಟಿ ವಿಚಾರಗಳು, ಅರ್ಥ ಮಾಡ್ಕೊಳ್ಳಿ, ಮನೆ ಕಟ್ಟುವ ಅಥವಾ ಪ್ರಾಪರ್ಟಿ ವಿಚಾರಗಳು ನೆನೆಗುದಿಗೆ ಬಿದ್ದಿದ್ದರೆ ಅದನ್ನ ಮುಂದುವರಿಸಲಿಕ್ಕೆ ಇದು ಸಕಾಲ. ಅದರಲ್ಲೂ ಕೂಡ ನಿಮ್ಮ ವಯಸ್ಸು 40ರಿಂದ 49, 50ರಿಂದ 59 ಅಥವಾ ನಿಮ್ಮ ವಯಸ್ಸು 24, 34, 44, 54, 64, 74 ಈ ವಯಸ್ಸಿನಲ್ಲಿ ನೀವೇನಾದ್ರೂ ಇದ್ರೆ, ಅದರ ಜೊತೆಗೆ ಬುಧ ದಶೆ ಚಂದ್ರ ದಶೆ ನಡೀತಾ ಇದ್ರೆ, ಶನಿ ದಶೆ ನಡೀತಾ ಇದ್ರು ಪರವಾಗಿಲ್ಲ, ಬುಧ ದಶೆ ಚಂದ್ರ ದಶೆ ಶನಿ ದಶೆ ನಡೀತಾ ಇದ್ರೆ ಮನೆ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಮಿಸ್ ಮಾಡ್ಕೊಳ್ಬೇಡಿ. ಇಂಥದ್ದೆಲ್ಲ ಅಪರ್ಚುನಿಟಿ ಕೆಲವೊಮ್ಮೆ ಬರುತ್ತೆ, ಕೆಲವೊಮ್ಮೆ ಇರುವುದಿಲ್ಲ. ಯಾಕಂದ್ರೆ ಮಿಥುನ ರಾಶಿಯವರಿಗೆ ಏನಾಗುತ್ತೆ, ನಿಮ್ಗೆ ಪ್ರಾಪರ್ಟಿ ವಿಚಾರಗಳು ಯಾವಾಗ್ಲೂ ಸಮಸ್ಯೆನೆ, ಡಿಸ್ಪ್ಯೂಟ್ ಇರ್ತದೆ, ಪ್ರಾಬ್ಲಮ್ ಇರ್ತದೆ. ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ಪ್ರಾಪರ್ಟಿ ವಿಚಾರದಲ್ಲಿ ಬಹಳಷ್ಟು ಆಗುತ್ತೆ ತಾನೇ. ಹಾಗಾದ್ರೆ ಈಗ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ಸಮಯ ಬಂದು ನಿಂತಿದೆ. ಶನಿ ಮಹಾರಾಜ ನಿಮ್ಗೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಅದಕ್ಕೆ ಬೇಕಾಗಿ. ಹಾಗಾದ್ರೆ ನೀವು ಅದನ್ನ ಬೇಗ ಪರಿಹಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಅತ್ಯುತ್ತಮವಾದ ಫಲವನ್ನ ಪಡೀಲಿಕ್ಕೆ ನಿಮ್ಮಿಂದಂತೂ 100% ಸಾಧ್ಯತೆ. ಓಕೆ, ಗೊತ್ತಾಯ್ತು. ಇನ್ನೇನಾಗುತ್ತೆ, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಒಡ ಹುಟ್ಟಿದವರ ಜೊತೆ ತೀವ್ರ ರೀತಿಯ ಮತಭೇದಗಳು ಉಂಟಾಗ್ತವೆ. ಅದಕ್ಕೆ ಹೇಳಿದ್ದು, ಮತಭೇದಗಳು ಉಂಟಾಗ್ತವೆ, ಬಟ್ ಪರಿಹಾರ ಕೂಡ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಒಡ ಹುಟ್ಟಿದವರು ಗುಣಪಡಿಸಲಿಕ್ಕೆ ಆಗದಂತ ಕಾಯಿಲೆಗಳಿಂದಲೂ ಬಳಲ್ಬಹುದು ಅಲ್ವಾ? ಯಾಕೆ ಹಾಗೆ? ಯಾಕಂದ್ರೆ ನಿಮ್ಮ 3ನೇ ಮನೆಗೆ ನಿಮ್ಮ 10ನೇ ಮನೆ 8ನೇ ಮನೆ. ಹಾಗಾದ್ರೆ ಒಡ ಹುಟ್ಟಿದವರು ಗುಣಪಡಿಸಲಿಕ್ಕೆ ಆಗದಂತ ಕಾಯಿಲೆಗಳಿಂದ ಕೆಲವೊಂದು ಬಾರಿ ಬಳಲ್ಬಹುದು. ಈಗ ಅವರ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಒಂದು ಇಂಡಿಕೇಶನ್ ಅಂತೂ ಹಾಗೆ ಇದೆ. ಓಕೆ, ಆನಂತರ ನಿಮ್ಮ ಸಂಗಾತಿ ಪಾರ್ಟ್ನರ್ ಯಾರಿರ್ತಾರೆ ಅವರು ಹಣವನ್ನ ನಿವೇಶನ ಅಥವಾ
ಮನೆ ನಿರ್ಮಿಸಲಿಕ್ಕೆ ಉಪಯೋಗ ಮಾಡಬಹುದು. ಓಕೆನಾ, ನಿಮ್ಮ ಸಂಗಾತಿ ಯಾರಿದು, ಗಂಡ ಆದ್ರೆ ಹೆಂಡತಿ, ಹೆಂಡತಿ ಆದ್ರೆ ಗಂಡ, ಅವರ ಹಣವನ್ನು ಅವರು ನಿವೇಶನ ಮಾಡ್ಲಿಕ್ಕೆ ಅಥವಾ ಮನೆ ನಿರ್ಮಿಸಲಿಕ್ಕೆ ಉಪಯೋಗ ಮಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಪ್ರೀತಿ ಪ್ರೇಮದಲ್ಲಿ ಬಿದ್ದಿರುವ ಯುವಕ ಯುವತಿ ಮಧ್ಯೆ ಮನಸ್ತಾಪಗಳು ಉಂಟಾಗುತ್ತವೆ. ನೋಡಿ, ನಾನು ಏನ್ ಪ್ರಿಡಿಕ್ಷನ್ ಇಲ್ಲಿ ಹೇಳಿದ್ದೇನಲ್ವಾ, ಇದೆಲ್ಲ ವಿತ್ ಲಾಜಿಕ್ ಎಲ್ಲದರಲ್ಲೂ ಲಾಜಿಕ್ ಇಲ್ಲದೆ ನಾನು ಬಾಯಿಗೆ ಬಂದ ಹಾಗೆ ಪ್ರಿಡಿಕ್ಷನ್ ಇಲ್ಲಿ ದೇವರಾಣೆಗೂ ಮಾಡಿಲ್ಲ. ಓಕೆನಾ, ಏನೋ ಒಂದು ಬಾಯಿಗೆ ಬಂತು ಅದನ್ನ ಹೇಳಿ ನಾನಾ ಎಲ್ಲದಕ್ಕೂ ಲಾಜಿಕ್ ಇದೆ. ನೀವೇನಾದ್ರೂ ಒಳ್ಳೆ ಜ್ಯೋತಿಷರಾಗಿದ್ರೆ ಲಾಜಿಕ್ ನಿಮ್ಗೆ ಗೊತ್ತಾಗ್ಬೋದು. ಮತ್ತೆ ಆ ಲಾಜಿಕ್ ಅನ್ನ ಇಲ್ಲಿ ಹೇಳಿಕೊಡ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ನನ್ಗೆ ಕಷ್ಟ, ಅದು ತುಂಬಾ ಟೈಮ್ ಹೋಗುತ್ತೆ ಅಲ್ವಾ. ಇಲ್ಲಿ ನೋಡ್ಕೊಳ್ಳಿ, ಪ್ರೀತಿ ಪ್ರೇಮದಲ್ಲಿ ಬಿದ್ದಿರುವ ಯುವಕ ಯುವತಿಯರ ಮಧ್ಯೆ ಮನಸ್ತಾಪಗಳು ಜಾಸ್ತಿ ಉಂಟಾಗ್ತವೆ. ಯಾಕೆ ಹಾಗೆ? ಯಾಕಂದ್ರೆ ನಿಮ್ಮ 5ನೇ ಮನೆಗೆ, ನಿಮ್ಮ ಮಿಥುನ ರಾಶಿಯಿಂದ 5ನೇ ಮನೆಗೆ ಇದು 6ನೇ ಮನೆ, ಡಿಸ್ಪ್ಯೂಟ್ ಇದು 5ನೇ ಮನೆಗೆ 6ನೇ ಮನೆ ಯಾವುದು, ನಿಮ್ಮ ಕಾರ್ಯಕ್ಷೇತ್ರ. ಹಾಗಾದ್ರೆ ಏನಾಯ್ತು, ಪ್ರೀತಿ ಪ್ರೇಮದಲ್ಲಿ ಬಿದ್ದಿರುವ ಯುವಕ ಯುವತಿಯರ ಮಧ್ಯೆ ಮನಸ್ತಾಪಗಳು ಉಂಟಾಗ್ತವೆ ಅಲ್ವಾ. ಲಾಜಿಕ್ ಒಂದು ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಪ್ರತಿಯೊಂದರಲ್ಲಿ ಕೂಡ ಹೀಗೇನೆ ವಿದ್ ಲಾಜಿಕ್ ಆಗಿ ಇದನ್ನು ಬರ್ದಿದ್ದೇನೆ, ಅದಕ್ಕೋಸ್ಕರ ನೀವು ಇದನ್ನು ನಂಬೋದು, ಏನು ತೊಂದರೆ ಇಲ್ಲ. ಓಕೆನಾ. ಆನಂತರ ಏನಾಗ್ತದೆ, ನಿಮ್ಮ ಮಕ್ಕಳು ಅಥವಾ ಅವರ ಓದಿನ ವಿಚಾರದಲ್ಲಿ ಅನಾರೋಗ್ಯಕರ ವಾತಾವರಣ ನಿರ್ಮಾಣ ಆಗ್ಬೋದು, ಅಥವಾ ಡಿಸ್ಪ್ಯೂಟ್ಸ್ ಗಳಾಗ್ಬೋದು, ಅಥವಾ ತೊಂದರೆಗಳಾಗ್ಬೋದು, ಅಥವಾ ಮಕ್ಕಳಿಗೆ ಅನಾರೋಗ್ಯ ಕ್ರಿಯೇಟ್ ಆಗ್ಬೋದು, ಇದೊಂದು ಪರಿಸ್ಥಿತಿ ಇರುತ್ತೆ. ಆನಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಿರುಗಾಟ, ವಿದೇಶ ಪ್ರಯಾಣ ಮೇ ಬಿ ಇದ್ದೇ ಇರುತ್ತೆ. ಆನಂತರ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನದ ಅಭಿಲಾಷೆ ತೀವ್ರಗತಿಯಲ್ಲಿ ಇರುತ್ತೆ. ಅಂದ್ರೆ ನಂಗೆ ಆ ಮಟ್ಟಕ್ಕೆ ಹೋಗ್ಲೇಬೇಕೆನ್ನೋ ಒಂದು ಸ್ಥಾನಮಾನದ ಅಭಿಲಾಷೆ ತೀವ್ರ ಮಟ್ಟದಲ್ಲಿ ನಿಮ್ಮಲ್ಲಿ ಇರುತ್ತೆ. ಅದು ತಪ್ಪಂದು ಖಂಡಿತ ಅಲ್ಲ. ಇದಕ್ಕೆ ಬೇಕಾಗಿ ನೀವೇನ್ ಮಾಡ್ಬೇಕಾಗುತ್ತೆ, ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಬಾಂಧವ್ಯಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಅಥವಾ ಮನೆಯವರಿಗೆ ಅವಶ್ಯಕತೆ ಬಿದ್ರೆ ನಿಮ್ಮಿಂದ ಆದ ಸಹಾಯ ಅವರಿಗೆ ಮಾಡ್ಬೇಕಾಗುತ್ತೆ. ನೀವು ಅರ್ಥ ಆಗುತ್ತಾ? ಯಾಕೆ ಹಾಗೆ? ಯಾಕಂದ್ರೆ ನಿಮ್ಮ 3ನೇ ಮನೆ ಏನಿದೆ, ನಿಮ್ಮ 10ನೇ ಮನೆಗೆ ಅದು 6ನೇ ಮನೆ. ನೀವು 3ನೇ ಮನೆಯಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ, ಅದರ ಪರಿವರ್ತನೆ 10th ಅಲ್ಲಿ ಬರುತ್ತೆ. ಹಾಗಾದ್ರೆ ನಿಮ್ಗೆ ಕೆಲಸದಲ್ಲಿ ಪ್ರಾಬ್ಲಮ್ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕಿಲ್ಲಿ, ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಬಾಂಧವ್ಯಗಳನ್ನ ನೀವು ಚೆನ್ನಾಗಿ ಇಟ್ಕೊಂಡಾಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಲ್ವಾ. ಇದರಲ್ಲಿ ಕೊನೆಗೆ ಪರಿಹಾರ ಕೂಡ ಹೇಳುವಾಗ ಇದನ್ನೇ ಹೇಳಿದ್ದೇನೆ. ಈ ಲಾಜಿಕ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಂಡು ನೀವು ಗೆಲ್ತೀರಾ. ಓಕೆ. ಆನಂತರ ಯೋಗ್ಯ ವಯಸ್ಕರಿಗೆ 100% ಮದುವೆ ಯೋಗ ಕೂಡಿ ಬಂದಿದೆ. ಆದರೆ ಕಂಡೀಷನ್ಸ್ ಅಪ್ಲೈ. ಮದುವೆ ಆಗಬೇಕಾದರೆ ನೀವೊಂದು ಕೆಲಸದಲ್ಲಿ ಇರಲೇಬೇಕಾಗುತ್ತೆ. ಯಾಕೆ ಹಾಗೆ? ಯಾಕಂದ್ರೆ ನಿಮ್ಮ 10ನೇ ಮನೆ ಮೀನರಾಶಿಗೆ ಶನಿಯ ಪ್ರವೇಶ ಆದಾಗ ಮೀನರಾಶಿ ಆಕ್ಟಿವೇಟ್ ಆದ್ರೆ ಧನುರಾಶಿ ಕೂಡ ಆಕ್ಟಿವೇಟ್ ಆಗುತ್ತೆ. ಗುರುವಿನ ರಾಶಿ, ಧನುರಾಶಿ 7th house ಅಲ್ಲಿ ಇದೆ. ಹಾಗಾದ್ರೆ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ 100% ಮುಂದೆ ಹೋಗುವಂತ ಯೋಗ ಇದೆ. ಬಟ್ ಒಂದು ಕೆಲಸದಲ್ಲಿ ನೀವು ಇರಲೇಬೇಕಾಗುತ್ತೆ. ಈಗ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಈಗ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಕೆಲಸ ಎಲ್ಲರೂ ಮಾಡ್ತಾರೆ, ಬಟ್ ಕೆಲವು ಸ್ತ್ರೀಯರು ಕೆಲಸ ಮಾಡಲ್ಲ, ಅಥವಾ ಕೆಲವು ಸ್ತ್ರೀಯರಿಗೆ ಮನೆಯಲ್ಲೇ ಕೂರಿಸಿರ್ತಾರೆ. ಅಥವಾ ಅವ್ರು ಏನಪ್ಪಾ ಮಾಡ್ಲಿ, ನಾನು ಹೇಳ್ತೀನಿ ಸಾಧ್ಯ ಆದ್ರೆ ಹೊಲದಲ್ಲಾದ್ರೂ ಸರಿನೇ ಕೆಲಸ ಮಾಡ್ಲಿಕ್ಕೆ ಕಳ್ಸ್ಕೊಡಿ, ಅವ್ರಿಗೆ ಮದುವೆ ಫಿಕ್ಸ್ ಆಗುತ್ತೆ. ಫಿಕ್ಸ್ ಆದ ನಂತರ ಎಲ್ಲ ಕೆಲಸ ಬಿಡಿಸಿ ಏನು ತೊಂದರೆ ಇಲ್ಲ. ಬಟ್ ಅವಾಗ ಏನಾಗುತ್ತೆ, ನಿಮ್ಮ 7th house ಏನೋ ಅದು ಆಕ್ಟಿವೇಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಫೇವರಬಲ್ ರಿಸಲ್ಟ್ ಅನ್ನು ಪಡೆಯಲಿಕ್ಕೆ ಕೂಡ ನಿಮ್ಗೆ ಅದು ಸಹಾಯ ಅಂತೂ ಮಾಡಿಯೇ ಮಾಡುತ್ತೆ. ಆ ನಂತರ ಮಕ್ಕಳ ಜ್ಞಾಪಕ ಶಕ್ತಿಯ ವಿಚಾರದಲ್ಲಿ ನೀವು ಚಿಂತೆಗೆ ಒಳಗಾಗ್ತೀರಿ. ಇದೊಂದು ಟೆಕ್ನಿಕ್. ಓಕೆನಾ. ಮಕ್ಕಳ ಜ್ಞಾಪಕ ಶಕ್ತಿ ಅಂದ್ರೆ ಎಲ್ಲ ಓದ್ತಾರೆ ಸರ್, ಎಲ್ಲ ಅಲ್ಲಿ ಹೋಗಿ ಮರ್ತು ಬಿಡ್ತಾರೆ, ಒಂದು ಈ ಪರಿಸ್ಥಿತಿ. ಓಕೆ, ನಂತರ ಪರಿಹಾರ ಹೇಳ್ಕೊಡ್ತೇನೆ, ಅವಾಗ ಇದೆಲ್ಲ ಕ್ಲಿಯರ್ ಆಗ್ಬೋದು, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಬಟ್ ಇದೊಂದು ನಾರ್ಮಲ್ ಆಗಿ ಈ ಪ್ರಾಬ್ಲಮ್ ಕೂಡ ನಿಮ್ಮನ್ನ ಕಾಡುವುದು. ಎಲ್ಲ ಓದ್ತಾರೆ, ಪರೀಕ್ಷೆ ಬರುವಾಗ ಅವರೆಲ್ಲೋ ಮರ್ತೋಗ್ತಾರೆ, ಬರೆಯುವಾಗ ಮರ್ತೋಗ್ತಾರೆ, ಅಥವಾ ಈ ಪರಿಸ್ಥಿತಿ ನಿಮ್ಮನ್ನ ಕಾಡುವಂತ ಸಾಧ್ಯತೆ ತೀರಾ ಜಾಸ್ತಿ. ಓಕೆ. ಆನಂತರ ತಾಯಿಯ ಕಡೆಯಿಂದ ಬರುವ ಆಸ್ತಿ ವಿಚಾರಗಳು ಮುನ್ನೆಲೆಗೆ ಬರ್ಬೋದು. ತಾಯಿ ಕಡೆಯಿಂದ ನಿಮ್ಗೆ ಆಸ್ತಿ ಬರಬೇಕು, ಆಸ್ತಿಯ ವಿಚಾರಗಳು ಏನುಂಟು ಅದು ಮುನ್ನೆಲೆಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ತಾಯಿಗೆ ಎದುರು ಸಮಸ್ಯೆ ಕಾಡ್ಬೋದು. ಹಾಗಾದ್ರೆ ತಾಯಿಗೆ ಅಂತದ್ದೇನಾದ್ರೂ ಪ್ರಾಬ್ಲಮ್ ಆದ್ರೆ ಅದೇನೋ ಒಂಥರ ಗ್ಯಾಸ್ಟ್ರಿಕ್ ಅಪ್ಪ, ಅದು ಕಫ ಅಪ್ಪ, ಹಾಗೆ ಬಿಟ್ಬಿಡುವ ಹಾಗಿಲ್ಲ. ಡೈರೆಕ್ಟ್ ಡಾಕ್ಟರ್ಗೆ ಹೋಗಿ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಬೇಕು ಅದನ್ನ ಪಡ್ಕೊಳ್ಳೇಬೇಕು. ಬರೀ ಟ್ಯಾಬ್ಲೆಟ್ ತಗೊಂಡ್ರು ಪರವಾಗಿಲ್ಲ, ಬಟ್ ಡಾಕ್ಟರ್ಗೆ ಅಂತೂ ಕಂಪಲ್ಸರಿಯಾಗಿ ತೋರಿಸಬೇಕಾಗುತ್ತೆ. ತಾಯಿಗೆ ಏನಾದ್ರೂ ಎದೆ ನೋವಿನ ಸಮಸ್ಯೆ ಉಂಟು ಅಂತಾದ್ರೆ, ಎದೆ ನೋವಾಗ್ತಾ ಉಂಟು, ನೀವು ಕೆಲವರೆಲ್ಲ ಏನ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, ಅದು ಗ್ಯಾಸ್ಟ್ರಿಕ್, ಅದು ಕಫ, ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಡೈರೆಕ್ಟ್ ಆಗಿ ಡಾಕ್ಟರ್ಗೆ ತೋರಿಸಿ ಅವರಿಂದ ಒಂದು ಸಜೆಷನ್ ಪಡ್ಕೊಳ್ಳಿ, ತುಂಬಾನೇ ಫೇವರಬಲ್ ಆಗುತ್ತೆ. ಆನಂತರ ವಿವಾಹಿತರ ಮಧ್ಯೆ, ವಿವಾಹ ಆದವರ ಮಧ್ಯೆ ಮನೆ ಭೂಮಿಗೆ ಸಂಬಂಧಿಸಿದ ವಿಚಾರಗಳಿಂದ ಮತಭೇದಗಳು ಉಂಟಾಗ್ತವೆ. ಅರ್ಥ ಆಗುತ್ತಾ? ವಿವಾಹಿತರ ಮಧ್ಯೆ ಮನೆ ಭೂಮಿಗೆ ಸಂಬಂಧಪಟ್ಟಂತ ವಿಚಾರಗಳಿಂದ ಮತಭೇದಗಳು ಉಂಟಾಗ್ತವೆ ಅಂತ ಒಂದು ಇಂಡಿಕೇಶನ್. ಓಕೆ. ಆನಂತರ ನಿಮ್ಮ ಒಡ ಹುಟ್ಟಿದವರು ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದಾರೆ, ಮೇ ನಂತರ ಅವರಿಗೆ ಮದುವೆ ಯೋಗ. ಓಕೆನಾ. ಅವರೇನೋ ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದಾರೆ, ಹಾಗಾದ್ರೆ ಮೇ ನಂತರ ಅವರಿಗೆ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ. ಅವರ ಪ್ರೀತಿ ಪ್ರೇಮ ಸಫಲ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಕೆಲವರಿಗೆ ಮದುವೆ ಆಗಿದೆ ಅಂದಾಗ ಅವರಿಗೆ ಮಕ್ಕಳ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಓಕೆ. ಆನಂತರ ಯಾರಿಗಾದ್ರೂ ಹಣ ಕೊಟ್ಟು ತೊಂದರೆಗೊಳಗಾಗಿದ್ದಾರೆ ಅಲ್ವಾ, ಯಾರಿಗಾದ್ರೂ ನೀವು ಹಣ ಕೊಟ್ಟು ತೊಂದರೆಗೊಳಗಾಗಿದ್ದೀರಾ, ಹಾಗಾದ್ರೆ ಆ ಹಣಕಾಸು ನಿಮ್ಮ ಒಂದು ಪ್ರಯತ್ನದಿಂದ ಸ್ವಪ್ರಯತ್ನ ಮಾಡ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ಯಾರಾದ್ರೂ ನೀವು ಹಣ ಕೊಟ್ಟಿದ್ದೀರಾ, ಏನಾದ್ರು ಸುಮ್ಮನೆ ತಂದು ಕೊಡ್ತಾರಾ, ನೀವು ಸ್ವಲ್ಪ ಪ್ರೆಷರ್ ಹಾಕ್ಬೇಕಾಗುತ್ತೆ ಅಲ್ವಾ. ಅದಕ್ಕೆ ಹೇಳಿದಲ್ಲ, ಕೊಟ್ಟಂಗೆ ಇಸಗೊಂಡ ಈರಭದ್ರ ಅಂತ, ಅವ್ರು ಈರಭದ್ರನ್ ತರ ಇರ್ತಾರೆ, ನಾವು ಅದಕ್ಕೆ ಪ್ರೆಷರ್ ಹಾಕ್ಲೇಬೇಕಾಗುತ್ತೆ. ಆ ಮೂಮೆಂಟ್ ಅಲ್ಲಿ ನಿಮ್ಮ ಹಣ ವಾಪಸ್ ಬರುವಂತ ಯೋಗ ಅಂತೂ ಖಂಡಿತ ಇದೆ. ಓಕೆನಾ. ಸೊ ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಅಂತೂ ಮಾಡ್ಬೋದು, ಬಟ್ ನೀವು ಎಫರ್ಟ್ ಹಾಕ್ಬೇಕಾದಂತ ಅನಿವಾರ್ಯತೆ ಉಂಟು. ಕೆಲವೊಮ್ಮೆ ಎಫರ್ಟ್ ಹಾಕಿದ್ರು ಕೂಡ ಬರಲ್ಲ, ಬಟ್ ಈ ಬಾರಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಖಂಡಿತ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಅಲ್ಲಿ ಮಾಡಿ ನೋಡಿ. ಇನ್ನು ಮಿಥುನ ರಾಶಿಯವರಿಗೆ ಶನಿಯ ದೃಷ್ಟಿಯ ಗೋಚಾರ ಫಲ ಏನಿರ್ತದೆ? ಶನಿ 3 ಕಡೆ ದೃಷ್ಟಿ ಇಟ್ಟಿರ್ತಾನೆ.
ಶನಿಗೆ ತಾನಿರುವ ಮನೆಯಿಂದ 3ನೇ ಮನೆಗೆ ದೃಷ್ಟಿ, ಶನಿಯಿಂದ ತಾನಿರೋ ಮನೆಯಿಂದ 7ನೇ ಮನೆಗೆ ದೃಷ್ಟಿ, ಅದೇ ರೀತಿ ಶನಿ ತಾನಿರೋ ಮನೆಯಿಂದ 10ನೇ ಮನೆಗೆ ದೃಷ್ಟಿಯನ್ನು ಇಟ್ಟಿರ್ತಾನೆ. ಶನಿಯ 3ನೇ ದೃಷ್ಟಿ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ, ತುಂಬಾನೇ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಶನಿಯ 7ನೇ ದೃಷ್ಟಿ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಅದು ಅವಕಾಶನ ಒದಗಿಸಿಕೊಡುತ್ತೆ. ಆನಂತರ ಶನಿಯ 10ನೇ ದೃಷ್ಟಿ ಅಲ್ಲಿ ಪರಿವರ್ತನೆಗಳನ್ನ ತರುತ್ತೆ, ಬಹಳ ವಿಶೇಷ ರೀತಿಯಲ್ಲಿ ಪರಿವರ್ತನೆ ತರುತ್ತೆ. ಓಕೆನಾ? ಹಾಗಾದ್ರೆ ಇಲ್ಲೇನಾಗುತ್ತೆ ನೋಡಿ, ಮಿಥುನ ರಾಶಿಯವರಿಗೆ ಶನಿ ಮಹಾರಾಜ ಮೀನ ರಾಶಿಯಿಂದ ತನ್ನ 3ನೇ ದೃಷ್ಟಿಯನ್ನ ರಾಶಿಯಿಂದ 12ನೇ ಮನೆಯಾದ ವೃಷಭ ರಾಶಿಯ ಮೇಲೆ ಇಟ್ಟಿದ್ದಾನೆ. ಓಕೆನಾ? ವೃಷಭ ರಾಶಿಯ ಮೇಲೆ ಅಂದ್ರೆ ನಿಮ್ಮ ರಾಶಿಯಿಂದ 12ನೇ ವೃಷಭ ರಾಶಿಯ ಮೇಲೆ ಇಟ್ಟಿದ್ದಾನೆ. ಇದರಿಂದಾಗಿ ಏನಾಗುತ್ತೆ, ದೂರ ಪ್ರಯಾಣ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಯಾಕಂದ್ರೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ದೂರ ಪ್ರಯಾಣ ಮಾಡ್ಬೇಕಾದ್ರೆ ಬಹಳ ಜಾಗರೂಕರಾಗಿರಿ. ಒಟ್ಟಾರೆ ಖರ್ಚು ವೆಚ್ಚಗಳನ್ನ ಮಾಡುವ ಹಾಗಿಲ್ಲ ಅಲ್ವಾ. ಇಲ್ಲಿ ಸಂಯಮಧಾರಿಯಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಓಕೆ, ಹಠಾತ್ ಆಗಿ ಅನಾರೋಗ್ಯ ನಿಮ್ಮನ್ನ ಕಾಡಬಹುದು, ಯಾಕಂದ್ರೆ ಶನಿಯ 3ನೇ ದೃಷ್ಟಿ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಆನಂತರ ಸರಿಯಾದ ಪುರಾವೆ ಇಲ್ಲದೆ ಯಾರಿಗಾದ್ರೂ ದುಡ್ಡು ಕೊಡುವುದಾಗ್ಲಿ ಅಥವಾ ಸರಿಯಾದ ತಿಳುವಳಿಕೆ ಅಥವಾ ಮಾಹಿತಿ ಇಲ್ಲದೆ ಹೂಡಿಕೆ ಮಾಡುವುದಾಗ್ಲಿ ನಿಷಿದ್ಧ, ಮಾಡಬಾರ್ದು. ಓಕೆ, ತಂದೆಯ ಪ್ರಾಪರ್ಟಿ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಮೌನವೇ ಲೇಸು. ಯಾಕಂದ್ರೆ ಶನಿ ತನ್ನ 3ನೇ ದೃಷ್ಟಿ, ತಿರ್ಚಿ ದೃಷ್ಟಿ ಅಂತ ಕರಿತೇವೆ, ಆ ದೃಷ್ಟಿಯಿಂದ ಅಲ್ಲಿ ನೋಡುವುದರಿಂದ ಅಲ್ಲಿ ಪ್ರಾಪರ್ಟಿ ವಿಚಾರ ಪ್ರೊಸೀಡ್ ಆಗುವಂತ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ. ಅದರಿಂದಾಗಿ ಅದರ ವಿಚಾರದಲ್ಲಿ ಸ್ವಲ್ಪ ದಿನ ಮೌನವಾಗಿರುವುದು ಅತ್ಯಂತ ಲೇಸು. ಓಕೆನಾ? ಒಡ ಹುಟ್ಟಿದವರು ಅಚಾತುರ್ಯದಿಂದ ಅವರ ಕೆಲಸವನ್ನು ಅವ್ರು ಕಳ್ಕೊಳ್ಬಹುದು. ಒಡ ಹುಟ್ಟಿದವರು ಯಾರಿರ್ತಾರೆ ಅವ್ರ ಅಚಾತುರ್ಯದಿಂದ ಅವರ ಕೆಲಸವನ್ನು ಅವ್ರು ಕಳ್ಕೊಳ್ಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಇದು ಶನಿಯ 3ನೇ ದೃಷ್ಟಿಯ ಫಲಗಳು. ಇನ್ನು ಮಿಥುನ ರಾಶಿಯವರಿಗೆ ಶನಿ ಮಹಾರಾಜನ 7ನೇ ದೃಷ್ಟಿ ಎಲ್ಲಿರುತ್ತೆ? ಮಿಥುನ ರಾಶಿಯವರಿಗೆ ಶನಿ ಮಹಾರಾಜನ 7ನೇ ದೃಷ್ಟಿ ರಾಶಿಯಿಂದ 4ನೇ ಮನೆಯಾದ ಕನ್ಯಾ ರಾಶಿಯ ಮೇಲಿದೆ, ಅಂದ್ರೆ ನಿಮ್ಮ ಸುಖ ಸ್ಥಾನದ ಮೇಲಿದೆ. ಸುಖ ಸ್ಥಾನ ಅದು ಭೂಮಿ ಮನೆ ವಿಚಾರಗಳು ಬಂತೀಗ. ಓಕೆನಾ? ಹಾಗಾದ್ರೆ ಭೂಮಿ ಮನೆ ವಿಚಾರಗಳಲ್ಲಿ ತಗಾದೆಗಳು ಬಂದೇ ಬರ್ತವೆ. ಅದು ಯಾರ ಜೊತೆ ಬರುತ್ತೆ? ಒಡ ಹುಟ್ಟಿದವ್ರ ಜೊತೆ ಬರುತ್ತೆ. ಓಕೆನಾ? ತಗಾದೆಗಳು ಬಂದೇ ಬರ್ತದೆ. ಬೇರೆ ಕೂಡ ಇರ್ಬೋದು, ಡಿಸ್ಪ್ಯೂಟ್ ಇರ್ಬೋದು. ಎಲ್ಲೋ ನೀವು ಭೂಮಿ ತಗೊಂಡ್ರಿ, ಮನೆ ತಗೊಂಡ್ರಿ, ಪೇಪರ್ ವರ್ಕ್ ಸರಿ ಇಲ್ಲ, ಇನ್ಯಾರಿಗೂ ಮಾರಿ ಬಿಟ್ಟಿದ್ದಾರೆ, ನಿಮ್ಗೂ ಕೊಟ್ಟಿದ್ದಾರೆ, ಇಂಥದ್ದೆಲ್ಲೊಂದು ಡಿಸ್ಪ್ಯೂಟ್ಸ್ ಅಂತ ಇರುತ್ತೆ. ಮಿಥುನ್ ರಾಶಿ ಅಥವಾ ಮಿಥುನ್ ಲಗ್ನಕ್ಕೆ ಈ ಭೂಮಿ ಮನೆ ವಿಚಾರಗಳು ಡಿಸ್ಪ್ಯೂಟ್ ಯಾವಾಗ್ಲೂ ಇದ್ದೇ ಇರ್ತದೆ. ತಾಯಿಗೆ ಅನಾರೋಗ್ಯ ಕೂಡ ಇದ್ದೇ ಇರ್ತದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆನಂತರ ಒಡ ಹುಟ್ಟಿದವ್ರ ಜೊತೆಗೆ ಸಮೇತ ಒಂದು ಭೂಮಿ ಮನೆ ವಿಚಾರಗಳಲ್ಲಿ ತಗಾದೆಗಳು ನಿರಂತರವಾಗಿರುತ್ತೆ. ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಓಕೆ, ಗೊತ್ತಾಯ್ತು. ಹಾಗಾದ್ರೆ ಇಲ್ಲೇನಾಗುತ್ತೆ, ಭೂಮಿ ವಿಚಾರಗಳು ತಗಾದೆಗೆ ಬಂದೇ ಬರ್ತವೆ. ಓಕೆ, ಆದರೂ ದೀರ್ಘಕಾಲದ ಆಸ್ತಿಯ ಸಮಸ್ಯೆಗಳಿಗೆ ಮಂಗಳ ಹಾಡುವ ಸಮಯ ಇದಾಗಿರುತ್ತೆ. ಯಾಕಂದ್ರೆ 7ನೇ ದೃಷ್ಟಿ ಕಾಂಪ್ರಮೈಸ್ ಅದು. ಓಕೆ, ಹಾಗಾದ್ರೆ ಶನಿ ನಿಮ್ಮ ಜಾತಕದಲ್ಲಿ ಎಲ್ಲಿ 7ನೇ ಮನೆ ದೃಷ್ಟಿ ಇಟ್ಟಿದ್ದಾನೆ, ನಿಮ್ಮ ಮೂಲ ಜಾತಕದಲ್ಲಿ ಕೂಡ. ಹಾಗಾದ್ರೆ ಆ ಪಾರ್ಟ್ ಅಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಓಕೆನಾ? ಗೊತ್ತಾಯ್ತು. ಆಸ್ತಿಯ ವಿಚಾರದಲ್ಲಿ ಬಹಳ ಪ್ರೀತಿಯಿಂದ ಸಂಯಮಧಾರಿಯಾಗಿ ವರ್ತಿಸಿ, ಇದರಿಂದ ಸಮಸ್ಯೆಗಳು ಕೊನೆಗೊಳ್ಳುವವು. ಓಕೆನಾ? ಯಾವುದೇ ಅಚಾನಕ್ ಆಗಿ ನಿರ್ಧಾರ ತಗೊಳ್ಳುದು, ಕೋರ್ಟಿಗೆ ಹೋಗುದು, ಜಗಳ ಮಾಡುದು, ಹೊಡೆದಾಡುವುದು, ಇದೆಲ್ಲ ಮಾಡ್ಲಿಕ್ಕೆ ಬಹಳ ಸಂಯಮಧಾರಿಯಾಗಿ ಇದ್ದುಕೊಂಡು ವರ್ತಿಸಿ. ಆವಾಗ ಏನಾಗುತ್ತೆ, ನಿಮ್ಮ ಒಂದಷ್ಟು ಸಮಸ್ಯೆಗಳು ಅಲ್ಲಿ ಕೊನೆಗೊಳ್ತವೆ ಅಂತ ಒಂದು ಇಂಡಿಕೇಶನ್ ಇದೆ. ಓಕೆನಾ? ನೆಕ್ಸ್ಟ್ ಬಂದ್ಬೇಡ, ಮಿಥುನ ರಾಶಿಯವರಿಗೆ ಶನಿ ಮಹಾರಾಜನ 10ನೇ ದೃಷ್ಟಿ ರಾಶಿಯಿಂದ 7ನೇ ಮನೆಯಾದ ಧನುರಾಶಿಯ ಮೇಲಿದೆ. ಓಕೆನಾ? ಇಲ್ಲಿ ಏನಾಗುತ್ತೆ, ವಿವಾಹಿತರ ಜೊತೆಗೆ ಆಕ್ಚುಲಿ ಮದುವೆ ಆದವರಿಗೆ ತೀವ್ರ ತರದ ಭಿನ್ನಾಭಿಪ್ರಾಯಗಳು ಕಾಡಬಹುದು. 10ನೇ ದೃಷ್ಟಿ ಖತರ್ನಾಕ್ ದೃಷ್ಟಿ. ಅದೇನ್ ಮಾಡುತ್ತೆ, ಒಂದನ್ನ ತೆಗೆದು ಮತ್ತೊಂದನ್ನ ಇಡುತ್ತೆ. ರೀಪ್ಲೇಸ್ಮೆಂಟ್ ಅಲ್ವಾ, ರೀಪ್ಲೇಸ್ ಆಗುತ್ತೆ, ರೀಪ್ಲೇಸ್ಮೆಂಟ್ ಮಾಡುತ್ತೆ. ಒಂದು ಪುರಾಣದಲ್ಲಿ ಒಂದು ಕಥೆ ಏನುಂಟು, ಯಾವಾಗ ಶನಿ ತನ್ನ 10ನೇ ದೃಷ್ಟಿಯಿಂದ ಗಣಪತಿಯನ್ನು ನೋಡಿದ ಆಗ ಅವನ ಶಿರಚ್ಛೇದ ಆಯ್ತು ಅಂತ ಅಲ್ವಾ, ಮತ್ತೆ ಬೇರೆ ಶಿರವನ್ನು ಇಡಲಾಯ್ತು ಅಲ್ವಾ. ಸೊ ಅದೇ ರೀತಿ ಇಲ್ಲಿ ಕೂಡ 10ನೇ ದೃಷ್ಟಿಯನ್ನ ಎಲ್ಲಿ ಇಡ್ತಾನೆ ನಮ್ಮ ಶನಿ ಮಹಾರಾಜ, ಸೊ ಅಲ್ಲಿ ಒಂದು ಹೋಗಿ ಮತ್ತೊಂದು ಬರುತ್ತೆ, ಟೋಟಲಿ ಪರಿವರ್ತನೆಗೆ ಒಳಗಾಗುತ್ತೆ. ಒಳ್ಳೇದಾಗುತ್ತೆ, ಮುಂದೆ ಹೋಗಿ ಒಮ್ಮೆ ತೊಂದರೆ ಅಂತೂ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ವಿವಾಹಿತರಿಗೆ ತೀವ್ರ ಭಿನ್ನಾಭಿಪ್ರಾಯಗಳು ಬರಬಹುದು. ಕೆಲವರ ವಿವಾಹ ಡಿವೋರ್ಸ್ ಹಂತಕ್ಕೆ ಹೋಗಬಹುದು. ಇನ್ನು ಕೆಲವು ಡಿವೋರ್ಸಿಗಳಿಗೆ ಮರುಮದುವೆ ಯೋಗ, ಯಾರು ಡಿವೋರ್ಸ್ ಹಿಸ್ಟೋರಿ ಆಗಿದ್ದಾರೆ ಅವ್ರಿಗೆಲ್ಲ ಮರುಮದುವೆ ಯೋಗ. ಒಟ್ಟಾರೆ ಇಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್, ವಿವಾಹ ಜೀವನ ತೀವ್ರ ರೀತಿಯಲ್ಲಿ ತೊಂದರೆಗೊಳಗಾಗುತ್ತೆ, ಪರಿವರ್ತನೆಗೊಳಗಾಗುತ್ತೆ. ಮುಂದೆ ಹೋಗಿ ಒಳ್ಳೇದಾಗುತ್ತೆ, ನೋ ಡೌಟ್. ಬಟ್ ಒಮ್ಮೆ ಪರಿವರ್ತನೆಯನ್ನ ಕೊಡ್ತಾನೆ, ಒಮ್ಮೆ ಬುದ್ಧಿ ಕಲಿಸಿ ಬಿಡ್ತಾನೆ, ಅಲ್ಲಿ ಏನ್ ಮಾಡ್ಬೇಕಂತ. ಸೊ ಈ ಪರಿಸ್ಥಿತಿ. ಅದಕ್ಕೋಸ್ಕರ ಯಾರ್ದಾದ್ರು ಜಾತಕದಲ್ಲಿ ಶನಿಯ 10ನೇ ದೃಷ್ಟಿ ಲಗ್ನದ ಮೇಲಿದ್ದಾಗ ಅಥವಾ ಕೆಲವೊಮ್ಮೆ ರಾಶಿಯ ಮೇಲಿದ್ದಾಗ ದೈಹಿಕ ರೀತಿಯಲ್ಲಿ ಬಹಳ ಸಮಸ್ಯೆಯನ್ನು ಅನುಭವಿಸ್ತೀರಾ. ಒಂಥರ ನೀವು ಇಲ್ಲದ ಹಾಗೇನೆ ಅಷ್ಟು ಜನರು ಇನ್ಸಲ್ಟ್ ಮಾಡ್ತಾರೆ, ಅಷ್ಟು ಜನರು ತೊಂದರೆ ಕೊಡ್ತಾರೆ. ಸೊ ಈ ಪರಿಸ್ಥಿತಿ ಕೆಲವೊಂದು ಬಾರಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮಿಥುನ ರಾಶಿಯವರಿಗೆ 7ನೇ ಮನೆಗೆ ಶನಿ ಮಹಾರಾಜ 10ನೇ ದೃಷ್ಟಿಯನ್ನು ಇಟ್ಟಿದ್ದಾನೆಂದಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಆ ಪಾರ್ಟ್ ಅಲ್ಲಿ ಏನೆಲ್ಲ ಬರುತ್ತೆ ಅದರಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಅದು ಪರ್ಮನೆಂಟ್ ಆಗಿರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ, ಎಂಜಾಯ್ ಮಾಡ್ತೀರಾ. ಆನಂತರ ಮಿಥುನ ರಾಶಿಯವರ ಮೂಲ ಜಾತಕದಲ್ಲಿ, ಈ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಮಿಥುನ ರಾಶಿಯವರ ಮೂಲ ಜಾತಕದಲ್ಲಿ ನಿಮ್ಮ ಲಗ್ನ ಚಾರ್ಟ್ ಅಲ್ಲಿ ಮಿಥುನ ರಾಶಿ ಅಂತ ಬರೆದಿದೆ ಅಂದಾಗ, ಓಕೆ, ಮಿಥುನ ರಾಶಿಯವರ ಮೂಲ ಜಾತಕದಲ್ಲಿ ಮೀನ ರಾಶಿಯಲ್ಲಿ ರವಿ ಇದ್ದಾರೆ. ಓಕೆ, ಮೀನ ರಾಶಿಯಲ್ಲಿ ರವಿ ಇದ್ದಾರೆ. ಶನಿಯ ಗೋಚಾರ ಭ್ರಮಣ ರವಿಯ ಮೇಲಾಗುತ್ತೆ. ಶನಿಯ ಗೋಚಾರ ಭ್ರಮಣ ರವಿಯ ಮೇಲಾಗುತ್ತೆ. ಈಗ ರವಿ ಮತ್ತೆ ಶನಿ ಏನೋ ಅದು ಇಬ್ರು ಕೂಡ ದುಶ್ಮನ್, ಆದ್ರೂ ಕೂಡ ಏನಾಗುತ್ತೆ, ನಿಮ್ಗೆ
ಅಲ್ಲಿ ಕೆಲಸದಲ್ಲಿ ಒಳ್ಳೇದಾಗುತ್ತೆ. ನೋಡಿ ಇಲ್ಲಿ ಏನುಂಟು, ಶನಿ ಪ್ಲಸ್ ರವಿ. ರವಿ ಯಾರು ಈ ಜಾತಕಕ್ಕೆ ಅಂದ್ರೆ ರವಿ ಬಂದು ತೃತೀಯಾಧಿಪತಿ, ಪರಾಕ್ರಮದ ಅಧಿಪತಿ ಅಲ್ವಾ ಆತ. ಅಂದ್ರೆ ಆತ ವಿಶೇಷ ರೀತಿಯಲ್ಲಿ ಪರಾಕ್ರಮವನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್. ಮತ್ತೆ ನಿಮ್ಮ ಸ್ಟೇಟಸ್ ಅದು ಮೂರನೇ ಮನೆ. ಓಕೆ, ಹಾಗಾದ್ರೆ ಇಲ್ಲೇನಾಗುತ್ತೆ, ಇದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಪ್ರಾಪ್ತ ಆಗಿಯೇ ಆಗುತ್ತೆ ಅಂತ ಉಂಟು. ಹಾಗಾದ್ರೆ ಇವತ್ತಲ್ಲ ನಾಳೆ, ಅಂದ್ರೆ ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಸೂರ್ಯ ಇರಬೇಕು, ರವಿ ಇರಬೇಕು, ಅದರ ಮೇಲೆ ಈಗ ಶನಿ ಭ್ರಮಣ ಮಾಡ್ತಾನೆ. ಸೂರ್ಯ ಬಂದು ಮೂರನೇ ಮನೆ ಅಧಿಪತಿ, ಮೂರನೇ ಮನೆ ಸ್ಟೇಟಸ್. ಹಾಗಾದ್ರೆ ನಿಮ್ಗೆ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಅಂತ ಒಂದು ಇಂಡಿಕೇಶನ್ ಇದೆ. ಹೊಸಬರು ಯಾರಾದ್ರೂ ಇದ್ರೆ ಅವ್ರಿಗೆ ಕೆಲಸ ಸಿಗುತ್ತೆ. ಸರ್ಕಾರಿ ನೌಕರಿ ಬಯಸುವವರಿಗೂ ಕೂಡ ಇದೊಂದು ಪರ್ವಕಾಲ, ಶುಭ ಕಾಲ ಅಂತಲೇ ಹೇಳ್ಬೋದು. ಆದರೆ ಆದರೆ ನಿಮ್ಮ ಮೂರನೇ ಮನೆಗೆ ಇದು 8ನೇ ಮನೆ. ನಿಮ್ಮ ಒಡ ಹುಟ್ಟಿದವರ ಆರೋಗ್ಯದ ವಿಚಾರದಲ್ಲಿ ತೀವ್ರ ತರದ ತೊಂದರೆಗಳು ಕಾಡಬಹುದು. ಒಮ್ಮೆ ಹೇಳಿದ್ದೇನೆ, ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಓಕೆನಾ, ಮನೆ ಬದಲಾಯಿಸುವವರಿಗೆ ತೀವ್ರ ತರದ ಹಿನ್ನಡೆ ಉಂಟಾಗಬಹುದು. ಪ್ರಯಾಣ ಮಾಡುವಾಗ ತಂದೆಗೆ ಅನಾರೋಗ್ಯ ಕಾಡಬಹುದು. ತಂದೆ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ, ಒಂದು ಕಡೆ ಮತ್ತೊಂದು ಕಡೆಗೆ ಹೋಗ್ತಾ ಇದ್ದಾರೆ ಅಂದಾಗ ಅವರಿಗೆ ಅನಾರೋಗ್ಯ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆನಾ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ಮಿಥುನ ರಾಶಿಯವರ ಮೂಲ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಕುಜನಿದ್ದಾರೆ ಅಲ್ವಾ. ಕುಜ ಈಗ ಕುಜ ಮತ್ತೆ ಶನಿಗೂ ಕೂಡ ಆಗುವುದಿಲ್ಲ, ಅಂಗಾರಕ ದೋಷ ಅಂತ ಕರೀತೆ ಅಲ್ವಾ. ಹಾಗಾದ್ರೆ ಈಗ ಏನಾಗುತ್ತೆ, ಶನಿಯ ಗೋಚಾರ ಭ್ರಮಣ ಕುಜನ ಮೇಲೆ ಆಗುತ್ತೆ. ಕುಜ ಪ್ಲಸ್ ಶನಿ, ಅಂಗಾರಕ ದೋಷ. ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಇದು ಪ್ರಾಬ್ಲಮ್ ಅಲ್ಲ, ಯಾಕಂದ್ರೆ ಕುಜನಿಗೆ ಅಲ್ಲಿ ದಿಗ್ಬಲಿ ಹೇಳಿದ್ದಾರೆ. ಅಂದ್ರೆ ಆತನಿಗೆ ಅಲ್ಲಿ ಷಡ್ಬಲಗಳಲ್ಲಿ ದಿಗ್ಬಲ ಪ್ರಾಪ್ತಿ ಆಗುತ್ತೆ. ಅದರಿಂದಾಗಿ ಕುಜನಿಗೆ ಅದು ಪ್ರಾಬ್ಲಮ್ ಅಲ್ಲ. ಶನಿ ಅದರ ಮೇಲೆ ಭ್ರಮಣ ಮಾಡ್ತಾನೆ, ಶನಿಗೆ ಅದು ಪ್ರಾಬ್ಲಮ್ ಅಲ್ಲ. ಬಟ್ ಇಬ್ರು ಒಟ್ಟಾದಾಗ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವ ಯೋಗ ಭಾಗ್ಯ ಅಂತೂ ಕ್ರಿಯೇಟ್ ಆಗುತ್ತೆ. ಆದ್ರೂ ಕೂಡ ಏನಾಗುತ್ತೆ, ಕುಜ ಯಾರು ನಿಮ್ಮ ಜಾತಕಕ್ಕೆ ಅಲ್ವಾ, ಕುಜ ನಿಮ್ಮ ಜಾತಕ ಯಾರು, ಕುಜ ಬಂದು ನಿಮ್ಗೆ ಏನ್ ಮಾಡ್ತಾನೆ, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಕುಜ ಬಂದು ನಿಮ್ಗೆ ಲಾಭಾಧಿಪತಿ ಮತ್ತೆ ಷಷ್ಠಾಧಿಪತಿ ಆಗ್ತಾನೆ. ಓಕೆ, ಲಾಭಾಧಿಪತಿ ಷಷ್ಠಾಧಿಪತಿಯಾಗಿ ಆತ 10ನೇ ಮನೆಯಲ್ಲಿ ಒಂದು ವೇಳೆ ಇರುವುದಾದ್ರೆ ಅದರ ಮೇಲೆ ಶನಿಯ ಭ್ರಮಣ ಮಾಡಿದಾಗ ಏನಾಗುತ್ತೆ, ನಿಮ್ಮ ವೈವಾಹಿಕ ಜೀವನದಲ್ಲಿ ತೀವ್ರ ಹಿನ್ನಡೆ ಉಂಟಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಕೆಲವರ ವೈವಾಹಿಕ ಜೀವನ ವಿಚ್ಛೇದನ ಮಟ್ಟಕ್ಕೂ ಹೋಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ತಂದೆಯ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯಲ್ಲಿ ಪರಿವರ್ತನೆ ಬರುತ್ತೆ ಅಂತ ಒಂದು ಇಂಡಿಕೇಶನ್. ಯಾಕಂದ್ರೆ ತಂದೆಯ ಕಾರ್ಯಕ್ಷೇತ್ರ ವೃಶ್ಚಿಕ ರಾಶಿ ಬರುತ್ತೆ ಈ ಒಂದು ಜಾತಕಕ್ಕೆ ಸಂಬಂಧಪಟ್ಟಂತೆ. ಓಕೆ, ಒಡ ಹುಟ್ಟಿದವರು ಮನೆ ಭೂಮಿ ವಿಚಾರದಲ್ಲಿ ಮುಂದುವರಿಯುವುದಾದರೆ ಅವರಿಗೆ ಹಠಾತ್ ಅನಾರೋಗ್ಯ ಕಾಡಬಹುದು. ಒಂದು ವೇಳೆ ನಿಮ್ಮ ಒಡ ಹುಟ್ಟಿದವರು ಭೂಮಿ ಮನೆ ವಿಚಾರಗಳಲ್ಲಿ ಹೋಗ್ತಾ ಇದ್ದಾರೆ, ಮನೆ ಕಟ್ತಾ ಇದ್ದಾರೆ, ಜಾಗ ತಗೊಳ್ತಾ ಇದ್ದಾರೆ ಅಂದಾಗ ಹಠಾತ್ ಆಗಿ ಅವ್ರಿಗೆ ಅನಾರೋಗ್ಯ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಯಾವಾಗ ಆಗುತ್ತೆ, ನಿಮ್ಮ ಜಾತಕದಲ್ಲಿ ಮಿಥುನ ರಾಶಿ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಕುಜನಿದ್ದಾಗ ಅದರ ಮೇಲೆ ಶನಿ ಭ್ರಮಣ ಮಾಡಿದಾಗ ಈ ಘಟನೆಗಳು ಘಟಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಮಿಥುನ ರಾಶಿಯವರ ಮೂಲ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಬುಧನಿದ್ದಾರೆ. ಬುಧ ಯಾರು ಈ ಜಾತಕಕ್ಕೆ, ಮಿಥುನ ರಾಶಿಯ ಬುಧ ಲಗ್ನ ನಿಮ್ಮ ರಾಶಿಯಾಧಿಪತಿ, ಆನಂತರ 4th ಲಾರ್ಡ್ 4ನೇ ಮನೆ ಸುಖಾಧಿಪತಿ. ಮೀನ ರಾಶಿಯಲ್ಲಿ ಬುಧನಿದ್ದಾರೆ, ಶನಿಯ ಗೋಚಾರ ಭ್ರಮಣ ಬುಧನ ಮೇಲೆ, ಬುಧ ಮತ್ತೆ ಶನಿಯ ಕಾಂಬಿನೇಷನ್ ಆಗುತ್ತೆ. ಮೀನ ರಾಶಿ ಏನುಂಟು, ಬುಧನಿಗೆ ಅದು ನೀಚ ರಾಶಿ. ಓಕೆ, ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಬುಧ ನೀಚನಾದರೂ ಮೇ ನಂತರ ಮಿಥುನ ರಾಶಿಗೆ ಬರುವಂತಹ ಗುರುವಿನಿಂದಾಗಿ ಅಲ್ಲಿ ನೀಚ ಭಂಗವಾಗುತ್ತದೆ. ಆ ಸಮಯದಲ್ಲಿ ಏನಾಗುತ್ತೆ, ಇದರಿಂದ ನಿಮ್ಗೆ ಭೂಮಿ ಮನೆ ಮಾಡುವ ಯೋಗ ಒಂದು ಸ್ವಪ್ರಯತ್ನದಿಂದ ವಿಶೇಷವಾಗಿ ಕೈಗೂಡುತ್ತದೆ. ಅದರ ಜೊತೆಗೆ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಓಕೆ, ಯಾಕಂದ್ರೆ ತಾಯಿಗೆ ಅದು ಮಾರಕ ಸ್ಥಾನ. ಹಾಗಾದ್ರೆ ತಾಯಿಗೆ ಮಾರಕ ಸ್ಥಾನ ಆಗಿದ್ರೆ ತಾಯಿಗೆ ಎಲ್ಲೋ ಒಂದ್ ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ಗಮನ ಕೊಡಿ, ಚೆನ್ನಾಗಿರ್ತೇನೆ, ತೊಂದರೆ ಇಲ್ಲ. ಓಕೆ, ಆ ನಂತರ ಮಿಥುನ ರಾಶಿಯವರ ಮೂಲ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಗುರು ಇದ್ದಾರೆ. ಮೀನ ರಾಶಿಯಲ್ಲಿ ಗುರು ಅಂದ್ರೆ ಗುರು ಬಂದು ಯಾರು ಆತ ನೋಡಿ, ಆ ಜಾತಕ ಗುರು ಬಂದು ಆತ ಮಾರಕಾಧೀಶ, ಮತ್ತೆ 7th ಲಾರ್ಡ್ ಆತ, ಮತ್ತೆ 10th ಲಾರ್ಡ್ ಆತ. ಗುರು ಮೀನ ರಾಶಿಯಲ್ಲಿ ಇದ್ದಾನೆ. ಈಗ ಅದರ ಮೇಲೆ ಶನಿಯ ಭ್ರಮಣ ಆಗುತ್ತೆ. ಅವಾಗ ಏನಾಗುತ್ತೆ, ಶನಿ ಪ್ಲಸ್ ಗುರು ಧರ್ಮ ಕರ್ಮಾಧಿಪತಿ ಯೋಗ. ಮುಖ್ಯವಾಗಿ ಈ ಯುತಿ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಉಂಟು ಮಾಡಿಯೇ ಮಾಡುತ್ತೆ, ನೋ ಡೌಟ್ ಅಲ್ವಾ. ಜೊತೆಗೆ ಯೋಗ್ಯ ವಯಸ್ಕರಿಗೆ ವಿವಾಹ ಯೋಗವು ಕೂಡಿ ಬರುತ್ತೆ. ಯಾಕಂದ್ರೆ ಗುರು ಯಾರು 7th ಲಾರ್ಡ್. ಹಾಗಾದ್ರೆ ವಿವಾಹ ಯೋಗವು ಕೂಡಿ ಬರುತ್ತೆ, ಮದುವೆ ಅಂತೂ ಆಗುತ್ತೆ. ಡಿಲೇ ಮದುವೆ ಅಂತ ಹೇಳ್ಬೋದು, ಒಂದ್ ಲೆಕ್ಕ ಡಿಲೇ. ಯಾರಿಗೆಲ್ಲ 30 ವರ್ಷದವರೆಗೆ ಮದುವೆನೇ ಆಗಿಲ್ಲ ಅವ್ರಿಗೀಗ ಮದುವೆ ಆಗುತ್ತೆ. 30 ವಯಸ್ಸಿನವರೆಗೆ ಕಾದಿದ್ದಾರೆ, ಏನೂ ಆಗಿಲ್ಲ, ಈಗ 30 ಬರ್ತಾ ಉಂಟವ್ರಿಗೆ 100% ಅವರಿಗೆ ಮ್ಯಾರೇಜ್ ಆಗುತ್ತೆ. ಓಕೆನಾ. ತಂದೆಗೆ ವಿಶೇಷ ಧನಾಗಮನ, ತಂದೆಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಅಭಿವೃದ್ಧಿ. ಅದೇ ರೀತಿ ಸಂಗಾತಿ, ನಿಮ್ಮ ಸಂಗಾತಿ ಯಾರಿದೆ ಪಾರ್ಟ್ನರ್, ಅವರಿಗೆ ಭೂಮಿ ಮನೆ ಮಾಡುವಂತಹ ಯೋಗ ಭಾಗ್ಯ ಕೂಡ ಇದರ ಮುಖಾಂತರ ಕ್ರಿಯೇಟ್ ಆಗುತ್ತೆ, ಯಾವಾಗ ಗುರುವಿನ ಮೇಲೆ ಶನಿಯ ಭ್ರಮಣ ಆದಾಗ. ಇನ್ನು ಮಿಥುನ ರಾಶಿಯವರ ಮೂಲ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಶುಕ್ರನಿದ್ದಾರೆ. ಶುಕ್ರನಿಗೆ ಅದು ಉಚ್ಚ ಸ್ಥಾನ. ಬಟ್ ಇಲ್ಲಿ ಶುಕ್ರ ಯಾರು ಅಲ್ವಾ, ಶುಕ್ರ ಯಾರು, ಶುಕ್ರನಿದ್ದಾರೆ. ಶನಿಯ ಗೋಚಾರ ಭ್ರಮಣ ಶುಕ್ರನ ಮೇಲಾಗ್ತದೆ. ಶುಕ್ರ ಬಂದು ಈ ಜಾತಕಕ್ಕೆ ಪಂಚಮಾಧಿಪತಿ ಮತ್ತೆ ವ್ಯಯಾಧಿಪತಿ ಆತ. ಓಕೆ, ಇದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಯಾರೊಂದಿಗಾದರೂ ಕೂಡ ರಿಲೇಶನ್ಶಿಪ್ ಮಾಡುವ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಶುಕ್ರ ಬಂದು ರಿಲೇಶನ್ಶಿಪ್, ಮತ್ತೆ 5ನೇ ಮನೆ ಅಧಿಪತಿ, 5ನೇ ಮನೆ ಪ್ರೀತಿ ಪ್ರೇಮ. ಹಾಗಾದ್ರೆ ಅಲ್ಲಿ ಶನಿಯ ಭ್ರಮಣ ಆಗ್ತಾ ಉಂಟು. ಈಗ
ಶನಿ ಬಂದು ಭಾಗ್ಯಾಧಿಪತಿ, ಅಷ್ಟಮಾಧಿಪತಿ. ಹಾಗಾದ್ರೆ ಗುಪ್ತ ರೀತಿಯಲ್ಲಿ ಪ್ರೀತಿ ಪ್ರೇಮ, ಎಲ್ಲಿ ನಿಮ್ಮ ಎಫರ್ಟ್ ಹಾಕ್ಬೇಕು ಅಲ್ಲಿನೇ, ಅದೇ ಜಾಗದಲ್ಲಿನೇ, ಅಂದ್ರೆ ಕಾರ್ಯಕ್ಷೇತ್ರದಲ್ಲಿನೇ ಯಾರ ಜೊತೆಗೆ ಅದು ಸಂಬಂಧಗಳನ್ನ ಬೆಳೆಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದರ ಬಗ್ಗೆ ಗಮನ ಕೊಡ್ಬೇಕು. ಓಕೆ, ಇಲ್ಲಿ ಶುಕ್ರ ಉಚ್ಚನಾದರೂ ಆತ ವ್ಯಯಾಧಿಪತಿ ಆಗಿರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಹಠಾತ್ ಬದಲಾವಣೆಗಳಾಗಬಹುದು. ಯಾಕಂದ್ರೆ ಆತ ವ್ಯಯಾಧಿಪತಿಯ ಮೇಲೆ ಶನಿ ಹೋದಾಗ ಏನಾಗುತ್ತೆ, ಹಠಾತ್ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಕೆಲವೊಂದು ಬಾರಿ ಏನಾಗುತ್ತೆ, ಸಂಬಂಧಗಳನ್ನ ಉಂಟು ಮಾಡಲು ಹೋಗಿ ಯಾರ್ದು ಜೊತೆ ಸಂಬಂಧ ಉಂಟು ಮಾಡಲು ಕೆಲಸ ಕಳ್ಕೊಳ್ಳುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ, ಬಹಳ ಜಾಗರೂಕರಾಗಿರುತ್ತೆ. ಅದರ ಜೊತೆಗೆ ಸಟ್ಟ, ಲಾಟರಿ, ಟ್ರೇಡಿಂಗ್ ಅಥವಾ ಶೇರ್ ಮಾರ್ಕೆಟ್ ಹೂಡಿಕೆ ಕೆಲವೊಂದು ಬಾರಿ ನಿಮ್ಗೆ ಸಮಸ್ಯೆಯನ್ನ ತಂದೊಡ್ಡಬಲ್ಲದು. ಯಾಕಂದ್ರೆ ನಿಮ್ಮ 5ನೇ ಮನೆ ಆಕ್ಟಿವೇಟ್ ಆಗಿದೆ, ಅಂದ್ರೆ ಒಮ್ಮೆಲೆ ಹಣ ಮಾಡಬೇಕು. ಅಷ್ಟಮಾಧಿಪತಿ ಅದರ ಮೇಲೆ ಭ್ರಮಣ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಕೆಲವೊಂದು ಬಾರಿ ಏನಾಗುತ್ತೆ, ಸಟ್ಟ, ಲಾಟರಿ, ಟ್ರೇಡಿಂಗ್ ಅಥವಾ ಶೇರ್ ಮಾರ್ಕೆಟ್ ಹೂಡಿಕೆ ಕೆಲವೊಂದು ಬಾರಿ ನಿಮ್ಗೆ ಸಮಸ್ಯೆಯನ್ನ ಉಂಟು ಮಾಡಬಲ್ಲದು. ಯಾಕಂದ್ರೆ ಆತನ ಒಂದು ರಾಶಿ 12ನೇ ಮನೆ ವ್ಯಯ ತಾನೆ ಅದು. ಹಾಗಾದ್ರಲ್ಲಿ ಪ್ರಾಬ್ಲಮ್ ಕೂಡ ಆಗುವಂತ ಸಾಧ್ಯತೆ ತೀರಾ. ಅದಕ್ಕೆ ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಯಾವ್ದ್ರಲ್ಲಿ ಕೂಡ ಹೋಗುವಾಗಿಲ್ಲ, ಸುಮ್ಮನೆ ಇರುವುದೇ ಒಳ್ಳೇದು ಒಂದು ಲೆಕ್ಕದಲ್ಲಿ. ಓಕೆ, ಗೊತ್ತಾಯ್ತು. ಆನಂತರ ಮಿಥುನ್ ರಾಶಿಯವರ ಮೂಲ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಶನಿ ಇದ್ದಾರೆ. ಮಿಥುನ್ ರಾಶಿಯವರ ಮೀನ ರಾಶಿಯಲ್ಲಿ ಶನಿ ಇದ್ದಾರೆ. ಶನಿಯ ಗೋಚಾರ ಭ್ರಮಣ ಶನಿಯ ಮೇಲಾಗುತ್ತೆ. ಹಾಗಾದ್ರೆ ಶನಿ ಪ್ಲಸ್ ಶನಿ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ. ಶನಿಯ ಮೇಲೆ ಶನಿ ಭ್ರಮಣ ಆಗುದು ಒಂಥರ ಘರ್ಷಣೆ, ತಕರಾರು, ಘರ್ಷಣೆ. ನಿಮ್ಮ ಆರೋಗ್ಯ ಹಾಗೂ ತಂದೆ ಆರೋಗ್ಯ ಕೂಡ ಇಲ್ಲಿ ಪ್ರಭಾವಕ್ಕೆ ಒಳಗಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಒಟ್ಟಾರೆ ನಿಮ್ಮ ಜಾತಿಯಲ್ಲಿ ಶನಿ ಮಹಾರಾಜ್ ಇದ್ದಾನೆ, ಅದರ ಮೇಲೆ ಶನಿಯ ಭ್ರಮಣ ನೋಡಿ, ಕೆಲಸದಲ್ಲಿ ಒಳ್ಳೆ ರೀತಿ ಬರ್ಬೋದು, ರಿಸಲ್ಟ್ ಪರವಾಗಿಲ್ಲ. ಬಟ್ ಕೆಲವೊಂದು ವಿಚಾರಗಳನ್ನ ನೋಡುವಾಗ ಇಲ್ಲಿ ಅದು ತುಂಬಾನೇ ನಿಮ್ಗೆ ತೊಂದರೆಗಳನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅರ್ಥ ಮಾಡ್ಕೊಳ್ಬೇಕಿದ್ದಾನೆ. ಇನ್ನು ನೆಕ್ಸ್ಟ್ ಮಿಥುನ ರಾಶಿಯವರ ಮೂಲ ಜಾತಕದಲ್ಲಿ ಮೀನ ರಾಶಿಯಲ್ಲಿ ರಾಹು ಇದ್ದಾರೆ. ಶನಿಯ ಗೋಚಾರ ಪರಿಣಾಮ ರಾಹುವಿನ ಮೇಲೆ. ಈಗ 10ನೇ ಮನೆ ಉಪಚಯ ಸ್ಥಾನ, ಅಲ್ಲಿ ರಾಹು ಇದ್ದಾನೆ, ಅದು ಪ್ರಾಬ್ಲಮ್ ಅಲ್ಲ. ಓಕೆ, ನೋ ಪ್ರಾಬ್ಲಮ್. ನಿಮ್ಗೆ ಚೆನ್ನಾಗಿ ಕಾರ್ಯಕ್ಷೇತ್ರ ಕರ್ಕೊಂಡು ಹೋಗ್ತಾನೆ, ವಿದೇಶ ಪ್ರಯಾಣ ಅದು ಇದೆಲ್ಲ ಮಾಡಿಸ್ತಾನೆ. ಓಕೆ, ನೋ ಪ್ರಾಬ್ಲಮ್. ಬಟ್ ಅಲ್ಲಿ ಏನಾಗುತ್ತೆ, ಶನಿಯ ಭ್ರಮಣ ರಾಹುವಿನ ಮೇಲೆ ಆದಾಗ ಏನಾಗುತ್ತೆ, ಈ ಶನಿ ಬಂದು ಕರ್ಮಕಾರಕ, ರಾಹು ಬಂದು ಇಲ್ಯೂಷನ್. ಕಾರ್ಯಕ್ಷೇತ್ರದಲ್ಲಿ ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸುಳ್ಳೆ ಮಾತಾಡೋದು, ಕಾರ್ಯಕ್ಷೇತ್ರದಲ್ಲಿ ಸುಳ್ಳೆ ಮಾತಾಡೋದು, ಅಲ್ಲಿ ಎಲ್ಲೋ 50,000 ಸಂಬಳ 1 ಲಕ್ಷ ಅಂತ ಹೇಳಿ ಏನೋ ಒಂದು ಇಲ್ಯೂಷನ್ ಅನ್ನ ಕ್ರಿಯೇಟ್, ಅಥವಾ ಕೆಲವರೆಲ್ಲ ನಿಮ್ಮನ್ನ ವಿದೇಶಕ್ಕೆ ಕಳ್ಸಿಕೊಡ್ತೇನೆ ಅಂದಾಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡಬಲ್ಲ. ನೋಡಿ, ಇಲ್ಲಿ ಏನುಂಟು, ಶನಿ ಪ್ಲಸ್ ರಾಹು ಪಿತೃದೋಷ. ಕಾರ್ಯಕ್ಷೇತ್ರದಲ್ಲಿ ಅದರಲ್ಲೂ ವಿದೇಶ ಪ್ರಯಾಣ ಮಾಡೋದ್ರಲ್ಲಿ ಮೋಸ ಹೋಗ್ಬೋದು. ಅರ್ಥ ಆಗುತ್ತಾ? ಕಾರ್ಯಕ್ಷೇತ್ರ ಅದರಲ್ಲೂ ವಿದೇಶ ಪ್ರಯಾಣ ಮಾಡ್ತೇನೆ ಅಂದಾಗ ಮೇ ಬಿ ಮೋಸ ಹೋಗ್ಬೋದು. ಯಾರಾದ್ರೂ ಆ ವೀಸಾ ಕಳಿಸ್ತೇನೆ, ಈ ವೀಸಾ ಕಳಿಸ್ತೇನೆ, ಕೆನಡಾಕ್ಕೆ ಕಳಿಸ್ತೇನೆ, ಲಂಡನ್ಗೆ ಕಳಿಸ್ತೇನೆ ಅಂತ ಹೇಳಿ ಮೇ ಬಿ ನಿಮ್ಮನ್ನ ಮೋಸಪಡಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಈ ಒಂದು ವಿದೇಶ ಪ್ರಯಾಣ ಮಾಡ್ಬೇಕೆನ್ನುವ ಇಚ್ಛುಕರು ಇದರ ಬಗ್ಗೆ ತುಂಬಾ ಗಮನ ಕೊಡ್ಬೇಕು. ಒಂದು ವೇಳೆ ರಾಹು ನಿಮ್ಮ ಮೀನ ರಾಶಿಯಲ್ಲಿ ಇದ್ದಾನೆಂದಾಗ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಹಾಗೂ ಮದುವೆ ವಿಚಾರದಲ್ಲೂ ಕೆಲವೊಮ್ಮೆ ಮೋಸ ಆಗ್ಬಹುದು. ಅರ್ಥ ಆಗುತ್ತಾ? ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಇರ್ಬೋದು, ಯಾಕಂದ್ರೆ 8ನೇ ಮನೆ ಅಧಿಪತಿ ಭ್ರಮಣ ಮಾಡ್ತಾ ಇದ್ದಾನೆ. ಮತ್ತೆ ಕೆಲವೊಂದು ಬಾರಿ ಮದುವೆ ವಿಚಾರದಲ್ಲಿ ಕೂಡ ನಿಮ್ಗೆ ತೊಂದರೆಗಳು ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಲ್ವಾ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಸತ್ಯವನ್ನೇ ಮಾತಾಡಬೇಕು, ಇದ್ದದ್ದನ್ನೇ ಮಾತಾಡಬೇಕು. ಆವಾಗ ಈ ಸಮಸ್ಯೆಯಿಂದ ನೀವು ಮುಕ್ತರಾಗ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಯಾರದೇ ಒಂದು ಜಾತಕದಲ್ಲಿ ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್ ಉಂಟು ಅಂತಾದಾಗ ಕೆಲವೊಂದು ಬಾರಿ ಇಲ್ಯೂಷನ್ ಅವ್ರು ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ. ನೀವು ಅಂತ ಎಣಿಸ್ಬೇಕು, ಏನಪ್ಪಾ ದೊಡ್ಡ ವ್ಯಕ್ತಿ ಅಲ್ವಾ. ಮತ್ತೆ ಹೋಗ್ಲಿಕ್ಕೆ ನೋಡಿದ್ರೆ ಏನ್ ಕೂಡ ಇರುವುದಿಲ್ಲ. ಇದು ಪರಿಸ್ಥಿತಿ. ಓಕೆ, ನಾನು ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಪ್ರತಿದಿನ ಕಾಗೆಗಳಿಗೆ ಎಳ್ಳು ಬೆರೆಸಿ ಅನ್ನವನ್ನ ಇಡುವುದರಿಂದ ಈ ಒಂದು ಸಮಸ್ಯೆಗಳಿಂದ ನೀವು ಮುಕ್ತರಾಗಬಹುದು. ನೋಡಿ, ಇದೆಲ್ಲ ಒಂದು ಪರಿಹಾರ ಏನಿದೆ ಅದೆಲ್ಲ ಸ್ವಲ್ಪ ಕಂಟಿನ್ಯೂ ಮಾಡ್ಬೇಕು. ಒಂದು ದಿನ ಮಾಡಿ ಅದೇ ರಿಸಲ್ಟ್ ಬೇಕು ಅಂತ ಕೇಳುದಲ್ಲ. ಈಗ ನನ್ನ ಜೊತೆ ತುಂಬಾ ಜನ ಕನ್ಸಲ್ಟೇಷನ್ ಪಡ್ಕೊಳ್ತಾರೆ. ಕೆಲವರಿಗೆ ತುಂಬಾ ಬುದ್ಧಿ ಹೇಳ್ತೇನೆ, ಕೆಲವರಿಗೆ ಏನಾಗುತ್ತೆ, ಅಷ್ಟು ಸಮಸ್ಯೆಯಲ್ಲಿ ಇರುತ್ತೆ, ಸರ್ ನಾಳೆನೇ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ಆ ರೀತಿ ಮಾಡಿಕೊಡಿ ಅಂತ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅದು ಅಲ್ವಾ? ಕರ್ಮ ಉಂಟು ತಾನೆ, ಅನುಭವಿಸ್ಬೇಕು ತಾನೆ. ಅದಕ್ಕೋಸ್ಕರ ಯಾವುದ್ರಲ್ಲಿ ಕೂಡ ಅವಸರ ಮಾಡಬಾರ್ದು. ನಿಧಾನಗತಿಯಲ್ಲಿ ಎಲ್ಲವೂ ಕೂಡ ಆಗುತ್ತೆ. ಅದಕ್ಕೆ ಪೇಷನ್ಸ್ ಇಟ್ಕೊಳ್ಬೇಕಾಗುತ್ತೆ ಅಲ್ವಾ. ಸಾಯಿಬಾಬಾ ಹೇಳಿದಾಗೆ ಶ್ರದ್ಧಾ ಸಬೂರಿ ಇದು ನಮ್ಮಲ್ಲಿ ಇರ್ಬೇಕಾಗುತ್ತೆ. ಅರ್ಥ ಮಾಡ್ಕೊಂಡು ಅವ್ರು ಗೆದ್ದು ಬಿಡ್ತಾರೆ. ನೆಕ್ಸ್ಟ್, ಮಿಥುನ ರಾಶಿಯವರ ಮೂಲ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಕೇತು ಇದ್ದಾರೆ. ಇದು ಒಂದು ಒಳ್ಳೆ ಲಕ್ಷಣ ಅಲ್ಲ. ಓಕೆನಾ? ಯಾಕಂದ್ರೆ ಕೇತು ಇದ್ದಾಗ ಕೇತುವಿನ ಅಟ್ರಿಬ್ಯೂಟ್ಸ್ ಅನ್ನೇ ನೀವು ಫಾಲೋ ಮಾಡ್ಬೇಕಾಗುತ್ತೆ ಅಲ್ವಾ. ಅಷ್ಟು ಡೆಪ್ತ್ ಅಲ್ಲಿ ಹೋಗ್ಬೇಕಾಗುತ್ತೆ. ಶನಿಯ ಗೋಚಾರ ಭ್ರಮಣ ಕೇತುವಿನ ಮೇಲೆ, ಕೇತು ಪ್ಲಸ್ ಶನಿ ಸನ್ಯಾಸ ಯೋಗ, ಕೇತು ಪ್ಲಸ್ ಶನಿ ಸನ್ಯಾಸ ಯೋಗ. ಅಪವಾದಗಳಿಂದ ಕೆಲಸಗಳನ್ನ ಕಳೆದುಕೊಳ್ಳುವಂತಹ ಭಯ, ಅಪವಾದಗಳು ಮೇಲಿಂದ ಮೇಲೆ ಬರ್ಬೋದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಗಣಪತಿ ಆರಾಧನೆಯಿಂದ ಉತ್ತಮ ಫಲಪ್ರಾಪ್ತಿ ಆಗಬಹುದು. ಆದಾಗ್ಯೂ ಇದ್ದ ಕೆಲಸದ ಜೊತೆಗೆ ಒಂದೆರಡು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡಾಗ ಈ ಸಮಸ್ಯೆಯಿಂದ ನೀವು ಮುಕ್ತರಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಲ್ವಾ. ಕೇತು ಅಂದ್ರೆ ಸ್ವಲ್ಪ ಶನಿ ಬಂದು ಕರ್ಮಕಾರಕ, ಸ್ವಲ್ಪ ಕೆಲಸವನ್ನು ಎಲ್ಲ ಕಡೆ ಮಾಡ್ಕೊಳ್ಳೋದು, 2-3 ಕಡೆ ಮಾಡ್ಕೊಳ್ಳೋದು, 1 ಗಂಟೆ ಆದ್ರೂ ಮಾಡ್ಕೊಳ್ಳೋದು. ಒಂದು ಕೆಲಸ ಕಂಟಿನ್ಯೂ ಮಾಡಿ, ಮತ್ತೊಂದು ಕೆಲಸವನ್ನು ಸ್ವಲ್ಪ ಮಾಡಿ, ಯಾರಿಗಾದ್ರು ಹೆಲ್ಪ್ ಮಾಡಿ. ಮೇ ಬಿ ಶನಿ ಮತ್ತೆ ಕೇತುವಿನ ಒಂದು ರಿಸಲ್ಟ್ ಏನುಂಟು, ಅದು ಬ್ಯಾಡ್ ರಿಸಲ್ಟ್ ಏನುಂಟು, ಸನ್ಯಾಸ ಕೊಡುವಂತ ರಿಸಲ್ಟ್ ಏನುಂಟು, ಅದರಿಂದ ಮುಕ್ತಿ ಹೊಂದುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿದೆ. ಇನ್ನು ಉಪಸಂಹಾರ ಹಾಗೂ ಪರಿಹಾರಗಳು. ಇಲ್ಲಿ ಮುಖ್ಯವಾಗಿ ನಿಮ್ಮ ರಾಶಿ ಮಿಥುನವಾಗಿ ಲಗ್ನ ಬೇರೆ ಆಗಿದ್ದಾಗ ರಿಸಲ್ಟ್ ಅಲ್ಲಿ ವ್ಯತ್ಯಾಸಗಳು ಬರುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಓಕೆನಾ? ಈಗ ಮಿಥುನ ಲಗ್ನ ಕರ್ಕಾಟಕ ರಾಶಿ, ಹಾಗೆ ಮಿಥುನ ಲಗ್ನ ಸಿಂಹ ರಾಶಿ, ಆವಾಗ ಆ ರಿಸಲ್ಟ್ ಅಲ್ಲಿ ವ್ಯತ್ಯಾಸಗಳು ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಓಕೆನಾ?
ಈಗ ಇಲ್ಲಿ ಪರಿಹಾರಾರ್ಥವಾಗಿ ಏನ್ ಮಾಡ್ಬೇಕು ಈಗ ಅಲ್ವಾ? ನಿಮ್ಗೇನೋ ಸಮಸ್ಯೆ ಉಂಟು, ಇನ್ನು ಕೂಡ ಸಮಸ್ಯೆ ಉಂಟು ಸರ್, ಅಲ್ಲಿ ದಶಾನಾಥ ಏನೋ ಚೆನ್ನಾಗಿ ಕೆಲಸನೇ ಮಾಡ್ತಾ ಇಲ್ಲ, ದಶಾನಾಥನಿಂದಲೇ ಪ್ರಾಬ್ಲಮ್ ಇದೆ ನಮಗೆ, ಅಥವಾ ಜಾತಕದಲ್ಲಿ ಇಂಥ ಕಾಂಬಿನೇಷನ್ ಇದೆ ಪ್ರಾಬ್ಲಮ್ ಬರ್ತಾ ನೋಡಿ, ಏನ್ ಮಾಡಿ ಗೊತ್ತಾಗ್ತಾ ಇಲ್ಲ. ಸೊ ಪರಿಹಾರಾರ್ಥವಾಗಿ ನೀವೇನ್ ಮಾಡ್ಬೋದು, ಸುಂದರಕಾಂಡದ ಪಠನೆ ಮಾಡಿ. ಓಕೆನಾ? ತಂದೆಯ ಕುಟುಂಬದವರ ಜೊತೆಗೆ ಸಂಬಂಧಗಳನ್ನು ಚೆನ್ನಾಗಿರಿಸ್ಕೊಳ್ಳಿ. ಯಾರು? ತಂದೆಯ ಕುಟುಂಬ ಅಂದ್ರೆ ನಿಮ್ಮ 10ನೇ ಮನೆ ತಂದೆಯ ಕುಟುಂಬ. ಓಕೆನಾ? ಅದು ತಂದೆಯ ಹಣಕಾಸು ಕೂಡ ತಂದೆಯ ಕುಟುಂಬ ಕೂಡ. ಹಾಗಾದ್ರೆ ತಂದೆಯ ಕುಟುಂಬದವ್ರ ಜೊತೆಗೆ ನಿಮ್ಮ ಬಾಂಧವ್ಯಗಳನ್ನು ಚೆನ್ನಾಗಿಟ್ಕೊಳ್ಳಿ, ಸಂಬಂಧಗಳನ್ನ ಚೆನ್ನಾಗಿರಿಸ್ಕೊಳ್ಳಿ. ಅಗತ್ಯ ಬಿದ್ದರೆ ಅಕ್ಕಪಕ್ಕದ ಮನೆಯವರಿಗೆ ಸಹಾಯ ಮಾಡಿ. ನೋಡಿ, ಅಕ್ಕಪಕ್ಕದ ಮನೆಯವರನ್ನ ಯಾವುದೇ ಕಾರಣಕ್ಕೂ ನೀವು ದುಶ್ಮನಾಗಿ ಇಟ್ಕೋಬಾರ್ದು. ಯಾಕಂದ್ರೆ ಅಕ್ಕಪಕ್ಕದ ಮನೆ ನಿಮ್ಮ 3rd ಹೌಸ್, 3ನೇ ಮನೆ. ಹಾಗಾದ್ರೆ 3ನೇ ಮನೆಯಲ್ಲಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂದಾಗ ನಿಮ್ಮ ಕಾರ್ಯಕ್ಷೇತ್ರ ಅದರ ಪ್ರಾಬ್ಲಮ್ ಬಂದೇ ಬರುತ್ತೆ, ಅದರ ಟ್ರಾನ್ಸ್ಫಾರ್ಮೇಶನ್ ಕಾರ್ಯಕ್ಷೇತ್ರ ಬಂದೇ ಬರುತ್ತೆ. ನೋಡಿ, ನಿಮ್ಗೆ ಮನೆಯಲ್ಲಿ ಏನೇ ಆದ್ರೂ ಕೂಡ ಮೊದಲು ಸಹಾಯಕ್ಕೆ ಬರೋದು ಅಕ್ಕಪಕ್ಕದ ಮನೆಯವರು. ನಿಮ್ಮ ನೆಂಟರಿಸ್ತರು, ಪ್ರೀತಿ ಪ್ರೇಮದವರು, ಅಥವಾ ನಿಮ್ಮ ಸಗೆ ಸಂಬಂಧ, ಅದೆಲ್ಲ ನಂತರ ಬರುದು, ಮೊದಲು ಪಕ್ಕದ ಮನೆಯವರೇ ಬರುದು. ಅವರನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ನೀವು. ಓಕೆನಾ? ಗೊತ್ತಾಯ್ತು. ಅಕ್ಕಪಕ್ಕದ ಮನೆಯವರಿಗೆ ಸಹಾಯ ಮಾಡಿ. ಒಡ ಹುಟ್ಟಿದವ್ರ ಜೊತೆಗೆ ಡಿನ್ನರ್ ಮಾಡಿ. ನೀವು ಲಂಚ್ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ನೀವು ಲಂಚ್ ಡಿನ್ನರ್ ಅವ್ರ ಜೊತೆ ಮಾಡಿ. ಅವ್ರಿಗೆ ಸ್ವಲ್ಪ ಸ್ವೀಟ್ ಕೊಡಿಸಿ, ಅಲ್ವಾ? ಅರ್ಥ ಆಯ್ತಾ? ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು, ನಿಮ್ಮ ಒಡ ಹುಟ್ಟಿದವ್ರನ್ನ ಚೆನ್ನಾಗಿ ನೋಡಿ. ಇದು ಪರಿಹಾರ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡಿ. ಇದು ವಿದ್ ಲಾಜಿಕ್ ಪರಿಹಾರ, ಇದು ಸುಮ್ಮನೆ ಪರಿಹಾರ ಅಂತ ಖಂಡಿತ ಅಲ್ಲ, ಅಲ್ವಾ? ಅರ್ಥ ಆಯ್ತಾ? ನಿಮ್ಮ ಒಡ ಹುಟ್ಟಿದವರಿಗೆ ಸ್ವೀಟ್ ಕೊಡಿಸಿ. ರಾಜಕಾರಣಿಗಳಿಗೆ ಅಥವಾ ಸರ್ಕಾರಕ್ಕೆ ಬೈಯುವ ಕೆಲಸ ಮಾಡಬೇಡಿ. ಯಾಕಂದ್ರೆ 3ನೇ ಮನೆಯಲ್ಲಿ ಸಿಂಹ ರಾಶಿ ಇದೆ, ಅದು ರಾಜಕಾರಣಿಗಳು ಮತ್ತೆ ನಿಮ್ಮ ಸರ್ಕಾರ. ಓಕೆ? ಹಾಗಾದ್ರೆ ಅವ್ರಿಗೆ ಬೈಯುವ ಕೆಲಸ ಮಾಡಬೇಡಿ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಏನೋ ಅಲ್ಲಿ ನಮ್ಗೆ ಅದು ಬೇಕಾಗಿಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಮಿಥುನ ರಾಶಿ ಅದನ್ನ ಮಾಡ್ಲಿಕ್ಕೆ ಹೋದಾಗ ನಿಮ್ಮ ಕಾರ್ಯಕ್ಷೇತ್ರದ ಪ್ರಾಬ್ಲಮ್ ಕಾಣಲಿಕ್ಕೆ ಶುರು ಆಗುತ್ತೆ. ಓಕೆ? ಆ ನಂತರ ನಿಮ್ಮ ಹೆಸರು, ಮೊಬೈಲ್ ನಂಬರ್ ಅಥವಾ ಸಹಿಯನ್ನ ಬದಲಾಯಿಸಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಮೊಬೈಲ್ ನಂಬರ್ ಅಥವಾ ನಿಮ್ಮ ಸಿಗ್ನೇಚರ್ ಅನ್ನ ಬದಲಾಯಿಸಬೇಕಾದ್ರೆ ತಜ್ಞರನ್ನ ಭೇಟಿ ಮಾಡಿ ಸಲಹೆ ಪಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಹೆಸರೇನುಂಟು 3ನೇ ಮನೆ, ಸಿಗ್ನೇಚರ್ ಏನುಂಟು 3ನೇ ಮನೆ, ಫೋನ್ ನಂಬರ್ ಏನುಂಟು 3ನೇ ಮನೆ. ಒಂದು ವೇಳೆ ಅದು ಅಫ್ಲಿಕ್ಷನ್ಗೆ ಬಂದ್ಬಿಡ್ತು, ನಿಮ್ಮ ಹೆಸರು ಎಲ್ಲೋ ಒಂದ್ ಕಡೆ ಚೇಂಜ್ ಮಾಡಿದ್ರೆ ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು, ಅದು 3rd ಹೌಸ್ ಪ್ರಾಬ್ಲಮ್ ಒಳಗಾಯ್ತು, ಆವಾಗ ಅದರ ಬ್ಯಾಡ್ ಇಂಪ್ಯಾಕ್ಟ್ ಎಲ್ಲಿ ಬರುತ್ತೆ? ನಿಮ್ಮ ದಶಮ ಸ್ಥಾನದಲ್ಲಿ ಬರುತ್ತೆ. ಬೀಕಾರ್. ಒಬ್ಬ ಒಳ್ಳೆ ತಜ್ಞರನ್ನ ಭೇಟಿ ಮಾಡಿ ಅವರಿಂದ ಸಲಹೆಯನ್ನು ಪಡ್ಕೊಂಡು ನೀವು ಪ್ರೊಸೀಡ್ ಆಗಿ ಏನು ತೊಂದರೆ ಆಗಲ್ಲ. ಓಕೆನಾ? ಆ ನಂತರ ಸ್ನೇಹಿತರು ಹಾಗೂ ನೀವು ಪ್ರೀತಿಸುವವರ ಜೊತೆ ಯಾವತ್ತೂ ಜಗಳ ಮಾಡಬಾರ್ದು. ಯಾಕೆ ಪ್ರೀತಿಸುವವರು? ಯಾಕಂದ್ರೆ ಸಿಂಹ ರಾಶಿ ತಾನೆ, ಅದು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟದ್ದು, ಅದು ಸ್ನೇಹಿತರಿಗೆ ಸಂಬಂಧಪಟ್ಟದ್ದು. ಅಲ್ಲಿಂದ ನೀವು ಜಗಳ ಮಾಡ್ಲಿಕ್ಕಿಲ್ಲ. ಓಕೆನಾ? ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾನು 3rd ಹೌಸ್ ಇಂಪ್ಯಾಕ್ಟ್ ಅನ್ನು ಹೇಳ್ತಾ ಇದ್ದೇನೆ. 3rd ಹೌಸ್ ಕ್ಲಿಯರ್ ಆದ್ರೆ ಅಲ್ಲಿಂದ 8ನೇ ಮನೆಯಿಂದ ನಿಮ್ಮ ದಶಮ ಸ್ಥಾನ ಕ್ಲಿಯರ್ ಆಗುತ್ತೆ. ದಶಮ ಸ್ಥಾನದಲ್ಲಿ ಯಾರು ಇರ್ತಾರೆ? ಈಗ ಶನಿ ಮಹಾರಾಜ ಹೋಗ್ತಾ ಇದ್ದಾನೆ, ಪ್ರಾಬ್ಲಮ್ ಅಲ್ಲಿಂದ ಬರ್ತಾ ಉಂಟು, ಅಲ್ಲಿಂದ ಸ್ವಿಚ್ ಆನ್ ಮಾಡ್ಬೇಕು. ಅಲ್ಲಿಂದ ಸ್ವಿಚ್ ಆನ್ ಮಾಡಿ ಅಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು. 10ನೇ ಮನೆಯಲ್ಲಿ ಅದರ ಪಾಸಿಟಿವ್ ಇಂಪ್ಯಾಕ್ಟ್ 100% ಬರುತ್ತೆ. ಈಗ ಬೇಕಾದ್ರೆ ನೀವು ನೋಡಿ, ಯಾರಿಗೆಲ್ಲ ಅಕ್ಕಪಕ್ಕದ ಮನೆಯವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಾನು ಹೇಳ್ತೀನಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದೆ. ಯಾರಿಗೆಲ್ಲ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಾನು ಹೇಳ್ತೀನಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದೆ. ಅರ್ಥ ಆಗುತ್ತಾ ನಿಮ್ಗೆ? ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿದೆ. ಓಕೆನಾ? ಈ ಟೆಕ್ನಿಕ್ ಅನ್ನ ಇಟ್ಟುಕೊಂಡೇ ನಾನು ಪ್ರೆಡಿಕ್ಷನ್ ಮಾಡಿರುವಂತ. ಇದು ಷಡಾಷ್ಟಕದ ಟೆಕ್ನಿಕ್ ಇದೆ, ಇಲ್ಲಿ ಮಾರ್ಕಸ್ಥಾನದ ಟೆಕ್ನಿಕ್ ಇದೆ, ಮತ್ತೆ ಅದೇ ರಾಶಿಯ ಟೆಕ್ನಿಕ್ ಇದೆ, ಎಲ್ಲವೂ ಕೂಡ ಇದೆ ಇದರಲ್ಲಿ. ಅದನ್ನ ಇಟ್ಟುಕೊಂಡು ಇಷ್ಟು ಪ್ರಿಡಿಕ್ಷನ್ ಅನ್ನ ಮಾಡ್ಲಿಕ್ಕೆ ಅದು ಸಹಾಯ ಮಾಡಿರುವಂತ. ಓಕೆ, ಗೊತ್ತಾಯ್ತು. ಇಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಡೆವಲಪ್ ಮಾಡಿ. ಯಾಕಂದ್ರೆ 3ನೇ ಮನೆ ಬಂದು ಕಮ್ಯುನಿಕೇಶನ್. ಹಾಗಾದ್ರೆ ಒಬ್ಬರ ಜೊತೆಗೆ ಮಾತಾಡುವಾಗ ಆ ಕಮ್ಯುನಿಕೇಶನ್ ಅನ್ನ ತುಂಬಾ ಚೆನ್ನಾಗಿ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳ್ಳಿ, ಅದು ಫೇವರಬಲ್ ಆಗುತ್ತೆ. ಯಾರಿಗೂ ನೋವು ಕೊಡುವ ಅಥವಾ ಚುಚ್ಚು ನುಡಿಗಳು ನಿಮ್ಮಿಂದ ಬರಲೇಬಾರದು. ಇದು ಬಂದ್ರೂ ಕೂಡ ಏನಾಗುತ್ತೆ? ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ನೋಡಿ ಏನಾಗುತ್ತೆ, ಇದೆಲ್ಲ ವಿದ್ ಲಾಜಿಕ್ ಇರುವಂತದ್ದು. ಅರ್ಥ ಮಾಡ್ಕೊಂಡು ಯಾವನು ಹೋಗ್ತಾನೆ 100% ಅವ್ನು ಗೆಲ್ತಾನೆ. ಪ್ರಶ್ನಾರ್ಥಕ ಚಿಹ್ನೆ ಆಗಿ ನೀವು ಕೂತ್ಕೊಂಡು ಬಿಡ್ತೀರಾ, ಮೇ ಬಿ ನಿಮ್ಗೆ ಸಮಸ್ಯೆ ಆಗುತ್ತೆ. ಮೇ ಬಿ ಅಯ್ಯೋ ದೇವ್ರೆ, ಅವ್ರು ಅಷ್ಟೆಲ್ಲ ಹೇಳಿದ್ರು ನಾನು ಮಾಡ್ಲೇ ಇಲ್ಲ, ಸೊ ನಾನು ಇದರೆಲ್ಲ ಹಣ ಕೊಡ್ಬೇಕಂತ ಏನಿಲ್ಲ. ಇದೆಲ್ಲ ಮಾನಸಿಕ ರೀತಿಯಲ್ಲಿ ಸ್ವಲ್ಪ ಗೊಂದಲಗಳಿಂದ ಮುಕ್ತರಾಗಿ ನೀವು ಮಾಡ್ಬೇಕಾಗಿರುವಂತದ್ದು. ಏನಿಲ್ಲ, ಸುಮ್ಮನೆ ಇದ್ರೆ ಆಯ್ತು, ಎಲ್ಲ ರಿಸಲ್ಟ್ ಬಲಿಗೆ ಶುರು ಆಗುತ್ತೆ, ಅಲ್ವಾ? ಯಾವುದೇ ಖರ್ಚು ವೆಚ್ಚದ ವಿಚಾರ ನಾನಂತೂ ಹೇಳಲಿಲ್ಲ. ಅರ್ಥ ಮಾಡ್ಕೊಂಡೆ ತುಂಬಾನೇ ಫೇವರೇಬಲ್. ಜೊತೆಗೆ ವಿಷ್ಣು ಸಹಸ್ರನಾಮದ ಪಠನೆ ಮಾಡಿ. ವಿಷ್ಣು ಸಹಸ್ರನಾಮ ಯಾಕಂದ್ರೆ ಅದು ರಿಲೇಟೆಡ್ ಟು 3rd ಹೌಸ್ ಮತ್ತೆ ಬುಧನಿಗೆ ಸಂಬಂಧಪಟ್ಟ, 3rd ಹೌಸ್ಗೆ ಸಂಬಂಧಪಟ್ಟದಂದು ಇಟ್ಕೊಳ್ಳಿ. ವಿಷ್ಣು ಸಹಸ್ರನಾಮದ ಪಠನೆ ಫೇವರೇಬಲ್ ಆಗುತ್ತೆ. ಬುಧನಿಗೆ ಸಂಬಂಧಪಟ್ಟ ಆಗಿರುವುದರಿಂದ ಅದು ನಿಮ್ಮ ರಾಶಿ ಮತ್ತೆ 4ನೇ ಮನೆಯನ್ನ ಕ್ಲೆನ್ಸಿಂಗ್ ಮಾಡುತ್ತೆ. ಇದೆಲ್ಲವೂ ಏನಿರ್ತದೆ, ನಿಮ್ಮ ರಾಶಿಯಿಂದ 3ನೇ ಮನೆಯ ಪರಿಹಾರಗಳು. ಇದನ್ನ ಪಾಲಿಸಿದರೆ ಅದರ ಧನಾತ್ಮಕ ಪರಿವರ್ತನೆ ನಿಮ್ಮ ದಶಮ ಸ್ಥಾನದಲ್ಲಿ ಬಂದೇ ಬರುತ್ತೆ. ಇದರಿಂದ ಕಾರ್ಯಕ್ಷೇತ್ರದಲ್ಲಿ ಯಾವ ಸಮಸ್ಯೆ ಇದ್ರೂ ದೂರ ಆಗುತ್ತೆ. ಇದು ನೀವಂತಲೇ ಅಲ್ಲ, ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಈ ಪರಿಹಾರಗಳನ್ನ ಮಾಡಿ ನೋಡಿ. ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಇದೆಲ್ಲ ಡೆವಲಪ್ ಮಾಡ್ಕೊಂಡು ಇಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಏನಾಗುತ್ತೆ. ಈಗ ಕೆಲವರಿಗೆಲ್ಲ ಇಲ್ಲೊಂದ್ ಕಡೆ ಕಾರ್ಯಕ್ಷೇತ್ರದಲ್ಲಿ ಬರ್ಕತ್ತೆ ಇರುವುದಿಲ್ಲ, ಬಿಸ್ನೆಸ್ ಬರ್ಕತ್ತೆ ಕೊಡುದಿಲ್ಲ, ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್, ಅವ್ರು ಏನ್ ಮಾಡ್ತಾರೆ, ನ್ಯೂಮರಾಲಜಿ ಪ್ರಕಾರ ಹೆಸರನ್ನ ಬದಲಾವಣೆ ಮಾಡ್ಕೊಳ್ತಾರೆ. ಆವಾಗ ಹೆಸರಿನ ವೈಬ್ರೇಷನ್ ಕರೆಕ್ಟ್ ಆದ ತಕ್ಷಣ ಏನಾಗುತ್ತೆ, ಅದರ ಪರಿವರ್ತನೆ 10ನೇ ಮನೆಯಲ್ಲಿ ಬಂದು ಕಾರ್ಯಕ್ಷೇತ್ರ ನಡೀಲಿಕ್ಕೆ ಶುರುವಾಯಿತು. ಅಥವಾ ಅವ್ರಿಗೆ ನ್ಯೂಮರಾಲಜಿ ಪ್ರಕಾರ ಅಥವಾ ಅವ್ರಿಗೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರ ಮುಖಾಂತರ ಕೂಡ ಅವ್ರಿಗೆ ಏನಾಯ್ತು, ಒಂದು ಇಂಪ್ರೂವ್ಮೆಂಟ್ ಬರಲಿಕ್ಕೆ ಶುರುವಾಯಿತು. ಹೇಗೆ ಬಂತು? ಇದೆಲ್ಲ ಮ್ಯಾಜಿಕಲ್ ಆಗಿ ಕೆಲಸ ಮಾಡುತ್ತೆ. ಕೆಲವೊಂದು ಬಾರಿ, ನಾನು ಎಲ್ಲಾ ಬಾರಿ ಅಂತ ಹೇಳುವುದಿಲ್ಲ, ಯಾಕಂದ್ರೆ ಅದು ಪಾಸಿಟಿವ್ ಇರ್ಬೇಕು ತಾನೆ, ಆ ಮೂಮೆಂಟ್ ಅಲ್ಲಿ ಆಗುತ್ತೆ. ಓಕೆನಾ? ಗೊತ್ತಾಯ್ತು. ಮತ್ತೆ ಕೆಲವರು ಏನ್ ಮಾಡ್ಬೋದು, ಒಂದು ಮುಷ್ಟಿ ತೊಗರುಬೇಳೆ ಮತ್ತೆ ಒಂದು ಮುಷ್ಟಿ ಕಡಲೆಕಾಳಿಂದ ಪ್ರತಿದಿನ ಬೆಳಿಗ್ಗೆ ನಿವಾಳಿಸಿ ತೆಗೆದು ಅದನ್ನ ಹೊರಗೆ ಹಾಕಿ. ಕಡಲೆಕಾಳು ಮತ್ತೆ ತೊಗರುಬೇಳೆ. ಯಾಕಂದ್ರೆ ಈ ಜಾತಕಕ್ಕೆ ಕುಜ ಮತ್ತೆ ಗುರುವಿನಿಂದ ಕೆಲವೊಂದು ಬಾರಿ
ತುಂಬಾನೇ ನೆಗೆಟಿವ್ ಇಂಪ್ಯಾಕ್ಟ್ ಬರುತ್ತೆ. ಅದಕ್ಕೋಸ್ಕರ ತೊಗರಿಬೇಳೆ ಮತ್ತೆ ಕಡಲೆ ಒಂದು ಮುಷ್ಟಿ ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ಅದನ್ನು ಹೊರಗೆ ಹಾಕೋದು. 3 ತಿಂಗಳ ಕಾಲ ಇದನ್ನ ನೀವು ಮಾಡಬೇಕಾಗುತ್ತೆ. ಇವಾಗ ಏನಾಗುತ್ತೆ, ನಿಮ್ಗೆ ಅದು ಕೂಡ ಮಿಥುನ ರಾಶಿಯವರಿಗೆ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು, ಈ ಒಂದು ಶನಿ ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ ಇಲ್ಲಿ ವಿಷಯ ಏನಾಗುತ್ತೆ, ಶನಿ ಭಾಗ್ಯಾಧಿಪತಿಯಾಗಿ 10ನೇ ಮನೆಗೆ ಬರ್ತಾ ಇದ್ದಾನೆ, ಬಟ್ ಆತ 8ನೇ ಮನೆ ಅಧಿಪತಿ ಕೂಡ. 8ನೇ ಮನೆ ಅನ್ನೋದು ಪರಿವರ್ತನೆ, 8ನೇ ಮನೆ ಟ್ರಾನ್ಸ್ಫಾರ್ಮೇಶನ್. ಹಾಗಾದ್ರೆ ಟ್ರಾನ್ಸ್ಫಾರ್ಮೇಶನ್ ಬರಬೇಕಾದ್ರೆ ಒಮ್ಮೆ ಅಲ್ಲಿ ನಾವು ಸಾಯ್ಬೇಕಾಗುತ್ತೆ, ಒಮ್ಮೆ ನಾವು ಎಲ್ಲ ತೊಂದರೆಗೊಳಗಾಗ್ಬೇಕು, ಆ ನಂತರ ಹೋಗಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ಅದಕ್ಕೋಸ್ಕರ ಈ ಪರಿಹಾರಗಳನ್ನ ಮಾಡ್ಕೊಂಡಾಗ ಮೇ ಬಿ ನಿಮ್ಗೆ ಅದು ಯಾವುದೇ ಕಾರಣಕ್ಕೂ ಏನು ತೊಂದರೆ ಕೊಡದೇನೆ ಪ್ರೊಸೀಡ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ಈಗ ಗೊತ್ತಾಯ್ತು ನಿಮ್ಗೆ ಮಿಥುನ ರಾಶಿಯವರಿಗೆ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ 10ನೇ ಮನೆಯ ಇಂಪ್ಯಾಕ್ಟ್ ಎಲ್ಲೆಲ್ಲಿಂದ ಹೇಗೆ ಕೊಡ್ತಾನೆ ತಕ್ಕ ಮಟ್ಟಿಗೆ ಹೇಳಿದ್ದೇನೆ. ಎಷ್ಟು ಬೇಕಾದ್ರೂ ಪ್ರಿಡಿಕ್ಷನ್ ಮಾಡ್ತಾ ಹೋಗ್ಬೋದು, ಭಾವದ್ಭಾವ ಪ್ರಿಡಿಕ್ಷನ್ ಮಾಡ್ತಾ ಹೋಗ್ಬೋದು. ಅದೆಲ್ಲ ಕೆಲವು ಅಗತ್ಯ ಇಲ್ಲದ್ದು, ಅಗತ್ಯ ಏನುಂಟು ಅದನ್ನ ಇಲ್ಲಿ ಹೇಳೋಕೆ ಪ್ರಯತ್ನ ಮಾಡಿದ್ದೇನೆ. ಓಕೆನಾ? ಎಲ್ಲರಿಗೂ ಧನ್ಯವಾದಗಳು. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಮತ್ತೆ ನಾನು ಹೇಳಿದ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ಈಗ ಕಾರ್ಯಕ್ರಮನ ಮುಗಿಸುವಂತ ಹೊತ್ತಾಗಿದೆ. ಯಾರಿಗೆಲ್ಲ ಈ ಒಂದು ಕಾರ್ಯಕ್ರಮ ಇಷ್ಟ ಆಯ್ತು ದಯವಿಟ್ಟು ನಿಮ್ಮವ್ರ ಜೊತೆ ಇದನ್ನ ಶೇರ್ ಮಾಡಿ, ಅವರಿಗೆ ಪರಿಹಾರಗಳನ್ನು ಹೇಳಿಕೊಡಿ. ಖಂಡಿತ ಅವರು ಕೂಡ ಗೆಲ್ತಾರೆ. ಅದ್ರ ಜೊತೆಗೆ ಯಾರಿಗೆಲ್ಲ ನಮ್ಮ ಮಾರ್ಚ್ 3ನೇ ತಾರೀಕು ವಾಸ್ತು ಕ್ಲಾಸ್ಗೆ ಅಟೆಂಡ್ ಆಗ್ಲಿಕ್ಕೆ ಉಂಟು, ದಯವಿಟ್ಟು ಅವರೆಲ್ಲ ಬಂದು ನಮ್ಮ ಕ್ಲಾಸ್ಗೆ ಅಟೆಂಡ್ ಆಗಿ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಯ್.